ರುದ್ರೋ ಬಹುಶಿರಾ ಬಭ್ರುರ್ವಿಶ್ವಯೋನಿ ಶುಚಿಶ್ರವಾಃ ಅಮೃತ ಶಾಶ್ವತಸ್ಥಾಣುರ್ವರಾರೋಹೋ ಮಹಾತಪಾಃ. ನೋಡಿ, ಇಲ್ಲಿ ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಗಮನಿಸಬೇಕಾದದ್ದು ರುದ್ರೋ ಬಹುಶಿರಾ ಬಭ್ರುರ್ ನೋಡಿ, ಬಭ್ರು ಅದು ಮಹಾಪ್ರಾಣ. ನಂತರ ವಿಶ್ವಯೋನಿ ನಿಹ್ ಅಂತ ಅಲ್ಲಿ 2 0 ಇದೆ. ಶುಚಿಶ್ರವಾಃ ಅಲ್ಲಿ ದೀರ್ಘ ಬರಬೇಕು. ನಂತರ ಅಮೃತ ಶಾಶ್ವತ ಸ್ಥಾ ಮಹಾಪ್ರಾಣ ಇದೆ. ಸ್ಥಾಣುರ್ ವರಾರೋಹೋ ಮಹಾತಪಾಹ ಅಲ್ಲಿ ಕೂಡ ಮಹಾತಪಾಹ ಅಂತ ದೀರ್ಘ ಇದೆ. ಇಲ್ಲಿ ಭಗವಂತನ ಮೊದಲನೇ ನಾಮ ಏನು ಬರ್ತದೆ ಅಂದರೆ ರುದ್ರಃ ಅಂತ. ಸಾಮಾನ್ಯವಾಗಿ ಲೋಕದಲ್ಲಿ ರುದ್ರ ಅಂದರೆ ಶಿವನಿಗೆ ಪ್ರಸಿದ್ಧ, ಆದರೆ ಮೂಲತಃ ಅದು ವಿಷ್ಣುವಿನದ್ದೇ ಹೆಸರು ಅಂತ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ. ಯಾಕೆ ಭಗವಂತನಿಗೆ ರುದ್ರ ಅಂತ ಕರೀತಾರೆ ವಿಷ್ಣುವಿಗೆ ಅಂತ ಹೇಳಿದರೆ, ಮೊದಲು ನಾವಿಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ರುದ್ರಾಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಭಗವಂತನಿಗೆ ಯಾಕೆ ರುದ್ರ ಅಂತ ಹೆಸರು ಅಂದರೆ ನಮ್ಮ ರೋಗಗಳನ್ನೆಲ್ಲ ಹೋಗಲಾಡಿಸ್ತಾನೆ ಭಗವಂತ. ವಿಶೇಷವಾಗಿ ರುದ್ರನೊಳಗೆ ಕೂತು ನಮ್ಮ ರೋಗವನ್ನೆಲ್ಲ ಪರಿಹಾರ ಮಾಡುವುದರಿಂದಾಗಿ ರುದ್ರ ಅಂತ ಹೆಸರು, ಅಥವಾ ದುಃಖಗಳನ್ನು ಪರಿಹರಿಸುವುದರಿಂದಾಗಿ ರುದ್ರ ಅಂತ ಹೆಸರು. ನಂತರ ಬಹುಶಿರಾಹ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ನಮಸ್ಕಾರ ಮಾಡಬೇಕಾದ್ರೆ ಬಹುಶಿರಸೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಭಗವಂತನಿಗೆ ಬಹುಶಿರಾ ಅಂತ ಹೆಸರು ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯಲ್ಲಿ ಕೇಳಿದಾಗೆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಭಗವಂತ. ಅವಾಗ ಎಲ್ಲಿ ನೋಡಿದ್ರೂ ಮುಖಗಳು, ತಲೆಗಳು ಭಗವಂತನಂತ. ಅದಕ್ಕೆ ಪುರುಷ ಸೂಕ್ತ ಹೇಳ್ತಾಗೆ ಸಹಸ್ರ ಶೀರ್ಷ ಪುರುಷ, ಅನಂತ ತಲೆಗಳುಳ್ಳವನಾಗಿ ಕಂಡಿದ್ದಾನಂತೆ. ಎಲ್ಲಿ ನೋಡಿದ್ರು ಭಗವಂತನೇ ಒಂದೊಂದು ತಲೆಗಳು. ಈ ರೀತಿ ಲೆಕ್ಕ ಇಲ್ಲದಷ್ಟು ತಲೆ ಉಳ್ಳವನು ಭಗವಂತ. ನಮ್ಮ ಹಾಗೆ 1 ತಲೆ 2 ತಲೆ ಇಲ್ಲ, ಅತ್ತೆ ಲೆಕ್ಕ ಇಲ್ಲದಷ್ಟು ತಲೆ ಉಳ್ಳವನಾಗಿದ್ದಾನೆ. ಅದಕ್ಕಾಗಿ ಭಗವಂತನಿಗೆ ಬಹುಶಿರಾಹ ಅಂತ ಹೆಸರು. ನಂತರ ಬಭ್ರುಹು ಅಂತ ಭಗವಂತನನ್ನು ಕರೀತಾರೆ. ಈ ಬಭ್ರುಹು ಅನ್ನುವುದನ್ನು ನಾವು ನಮಸ್ಕಾರ ಮಾಡಬೇಕಾದ್ರೆ ಬಭ್ರವೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಬಭ್ರು ಅಂತ ಯಾಕೆ ಭಗವಂತನನ್ನು ಕರೀತಾರೆ ಅಂತ ಹೇಳಿದ್ರೆ, ನೋಡಿ, ಬಾ ಭ್ರು 2 ಇದೆ. ಬಾ ಅಂದರೆ ಭಕ್ತರು. ಯಾರು ಭಕ್ತರಿದ್ದಾರೆ ಅವರ ಕಾಮನೆಗಳನ್ನು ಪೂರ್ಣೆ ಮಾಡ್ತಾನೆ ಅಂತ. ಬಾ ಅಂತ ಹೇಳಿದ್ರೆ ಕಾಮನೆಗಳು, ಅದನ್ನ ಭ್ರು ಅಂತ ಹೇಳಿದ್ರೆ ಬಿಭರ್ತಿ, ಧರಿಸುತ್ತಾನೆ, ಪೋಷಿಸುತ್ತಾನೆ. ಭಕ್ತರ ಕಾಮನೆಗಳನ್ನ ಪೋಷಿಸುತ್ತಾನೆ. ಅಂದ್ರೆ ಪೋಷಿಸುತ್ತಾನೆ ಅಂತ ಹೇಳಿದ್ರೆ ಭಕ್ತರು ಏನು ಮನಸ್ಸಿನಲ್ಲಿ ಬಯಕೆಯನ್ನ ತಾವು ಬಯಸ್ತಾರೆ ಅದನ್ನು ಸುಳ್ಳು ಮಾಡುವುದಿಲ್ಲ, ಅದನ್ನು ಪೂರ್ಣೆ ಮಾಡ್ತಾನೆ. ಅದಕ್ಕೆ ಭಗವಂತನಿಗೆ ಬಭ್ರು ಅಂತ ಹೆಸರು. ಕಾಮನೆಗಳನ್ನ ಪೋಷಿಸುವವ, ಪೂರೈಸುವವ ಅಂತ. ಇನ್ನು ವಿಶ್ವಯೋನಿಹಿ ಅಂತ ಹೇಳುವಂತಹದ್ದು ಮುಂದಿನದ್ದು ಭಗವಂತನ ರೂಪ ಹಾಗೂ ನಾಮ. ವಿಶ್ವಯೋನಿ ಅಂತ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಯೋನ ಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಜಗತ್ತೇನಿದೆ, ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳಿಗೂ ಕಾರಣನಾಗಿರುವವನು ಅಂತ. ಯೋನಿ ಅಂತ ಹೇಳಿದ್ರೆ ಕಾರಣ ಅಂತ. ಭಗವಂತ ವಿಶ್ವ ಅಂದ್ರೆ ಜಗತ್ತು. ಜಗತ್ತಿನಲ್ಲಿ ಏನೇನು ಆಗುತ್ತಾ ಇದೆ ಎಲ್ಲವೂ ದೇವರ ಇಚ್ಛೆಯಂತೆ ಆಗ್ತಾ ಇದೆ. ನಾವೇನು ತಿಳ್ಕೊಳ್ತೇವೆ ಅಂದ್ರೆ, ಅಯ್ಯೋ ಅಕಸ್ಮಾತ್ ಆಗು ಹೋಯ್ತದು ಅಂತ. ಯಾವುದೂ ಅಕಸ್ಮಾತ್ ಆಗಿ ಆಗಲ್ಲ ಇಲ್ಲಿ. ಮತ್ತೆ ಪ್ರತಿಯೊಂದು ದೇವರ ಇಚ್ಛೆಯಂತೆಯೇ ನಡೀತದೆ. ಪ್ರತಿಯೊಂದು ಒಂದು ಕಣದಿಂದ ಹಿಡಿದು ಏನೇ ವ್ಯತ್ಯಾಸ ಆದರೂ ಕೂಡ ತನ್ನಷ್ಟಕ್ಕೆ ಆಗುವುದು ಅಂತಿಲ್ಲ, ಅಕಸ್ಮಾತ್ ಆಗಿ ಆಗುವುದು ಅಂತಿಲ್ಲ. ಭಗವಂತನ ಇಚ್ಛೆಯಂತೆನೇ ಆಗುವುದು. ಅದಕ್ಕೆ ಅವನಿಗೆ ವಿಶ್ವಯೋನಿಹಿ ಅಂತ ಹೆಸರು. ಅಂದ್ರೆ ವಿಶ್ವದ ಪ್ರತಿಯೊಂದು ಆಗು ಹೋಗುಗಳಿಗೂ ಯೋನಿ ಅಂದ್ರೆ ಕಾರಣನಾಗಿರುವವನು. ನಂತರ ಶುಚಿಶ್ರವಾಹ ನಮಸ್ಕಾರ ಮಾಡಬೇಕಾದ್ರೆ ಶುಚಿಶ್ರವಸೇ ನಮಃ ಅಂತ ಹೇಳಿದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು. ಶುಚಿಶ್ರವ ಅಂತ ಹೇಳಿದ್ರೆ ಏನಂದ್ರೆ, ಶುಚಿ ಅಂತ ಹೇಳಿದ್ರೆ ನಮಗೆ ಗೊತ್ತು, ಶುದ್ಧವಾದ, ಕ್ಲೀನ್ ಅಂತ ಹೇಳ್ತೇವಲ್ವ. ಅಂತಹ ಶ್ರವಾಹ ಅಂತ ಹೇಳಿದ್ರೆ ಕೀರ್ತಿ ಉಳ್ಳವನು. ಭಗವಂತನ ಕೀರ್ತಿ ಏನಿದೆ ಶುದ್ಧವಾದದ್ದು. ಅಂದ್ರೆ ದೇವರಿಗೆ ಯಾವತ್ತೂ ಕೆಟ್ಟದಾದ ಒಂದು ಕೀರ್ತಿಯೇ ಇಲ್ಲ, ಅಂದ್ರೆ ಅಪಕೀರ್ತಿಯೇ ಇಲ್ಲ. ಎಲ್ಲವೂ ದೇವರ ಹೊಗಳಿಕೆಯೇ. ಏನೇನೇನೇನು ದೇವರು ಮಾಡ್ತಾನೆ ಎಲ್ಲವೂ ಒಳ್ಳೆಯದೇ, ಕೆಟ್ಟದು ಅಂತ ದೇವರು ಮಾಡುವುದೇ ಇಲ್ಲ. ಅದಕ್ಕೆ ಅವನದ್ದು ಶುದ್ಧವಾದ ಕೀರ್ತಿ. ಇದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದರೆ ದೇವರು ನಮಗೂ ಕೂಡ ಶುದ್ಧವಾದ ಕೀರ್ತಿಯನ್ನು ಕೊಡುತ್ತಾನೆ. ನಮಗೂ ಅಪಕೀರ್ತಿಯನ್ನು ಕೊಡುವುದಿಲ್ಲ ದೇವರು.
ಅದಕ್ಕಾಗಿ ಅವನನ್ನು ನಾವು ಶುಚಿಶ್ರವಾಹ ಅಂತೇಳಿ ಉಪಾಸನೆಯನ್ನು ಮಾಡಬೇಕು. ನಂತರ ಅಮೃತಃ ಅಂತ ಹೇಳುವಂತಹದ್ದು ಮತ್ತೊಂದು ದೇವರ ನಾಮ. ಅಮೃತಃ ಅಂತ ಹೇಳಿದ್ರೆ ಸಾವಿಲ್ಲದವನು ಅಂತ. ಮೃತಿ ಅಂದರೆ ಸಾವು, ಅಮೃತ ಅಂದರೆ ಸಾವಿಲ್ಲ, ಸಾವೇ ಇಲ್ಲದವನು ದೇವರು. ಅದಕ್ಕಾಗಿಯೇ ನಾವು ಅವನನ್ನು ಉಪಾಸನೆ ಮಾಡಿದರೆ ನಮ್ಮನ್ನು ಸಾವಿನಿಂದ ದೂರ ಮಾಡ್ತಾನೆ ಭಗವಂತ. ನಂತರ ಶಾಶ್ವತ ಸ್ಥಾಣು ಅಂತ ಭಗವಂತನ ಹೆಸರು. ಈ ಅಮೃತಃ ಅನ್ನುವಂತಹ ನಾಮ ಏನಿದೆ ಅದನ್ನು ಇಟ್ಟುಕೊಂಡು ನಾವು ನಮಸ್ಕಾರ ಮಾಡೋದಾದರೆ ಅಮೃತಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ನಂತರ ಶಾಶ್ವತ ಸ್ಥಾಣು ಅಂತ, ಇದಕ್ಕೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಈ ರೂಪವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಶಾಶ್ವತ ಸ್ಥಾಣವೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಏನು ಶಾಶ್ವತ ಸ್ಥಾಣು ಅಂದರೆ ನೋಡಿ, ಶಾಶ್ವತ ಅಂತ ಹೇಳಿದ್ರೆ ನಾವು ಅಂದರೆ ನಾವು ಯಾವತ್ತೂ ಇರುವವರು. ಶಾಶ್ವತ ಅಂದರೆ ಯಾವಾಗಲೂ ಒಂದೇ ರೀತಿ ಇರುವವನು. ಈ ಜೀವ ಏನಿದ್ದಾನೆ ಒಳಗಿನಿಂದ ಒಂದೇ ರೀತಿ ಇರುವವನು. ಇಂತಹ ಜೀವನ ಒಳಗೆ ಶಾಶ್ವತಸ್ಥ ಅಣುಹು ಅಂತ, ಅವನು ಶಾಶ್ವತ ಸ್ಥಾಣುಹು ಅಂತ. ಅಂದರೆ ಶಾಶ್ವತಸ್ಥ ಅಂದರೆ ಶಾಶ್ವತನಾದ ಜೀವನ ಒಳಗೆ ಅಣುರೂಪದಿಂದ ಇರುವವನ ದೇವರು. ಜೀವನೇ ಅತ್ಯಂತ ಸೂಕ್ಷ್ಮ, ಜೀವ ಬಹಳ ಸೂಕ್ಷ್ಮನಾಗಿರುವವನು. ಅಂತಹ ಸೂಕ್ಷ್ಮವಾದ ಜೀವನ ಒಳಗೆ ದೇವರ ಅಂತರ್ಯಾಮಿ ಅಂತ ಅವನನ್ನು ನಿಯಂತ್ರಣ ಮಾಡ್ಕೊಂಡು ಕೂತಿದ್ದಾನಂತೆ. ಯಾಕೆಂದರೆ ತುಂಬ ಸೂಕ್ಷ್ಮವಾಗಿ. ಅದನ್ನೇ ವೇದ ಹೇಳ್ತಾ ಇರುವಂತಹದ್ದು ಅಣೋರಣೀಯಾನಂತ, ಸಣ್ಣ ವಸ್ತುವಿಗಿಂತಲೂ ಸಣ್ಣವಾದವನು ದೇವರು. ಅದಕ್ಕೆ ಅವನಿಗೆ ಶಾಶ್ವತಸ್ಥ ಅಣುಹು ಶಾಶ್ವತ ಸ್ಥಾಣುಹು ಅಂತ ಕರೀತಾರೆ. ನಂತರ ವರಾರೋಹ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವರಾರೋಹಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದಕ್ಕೇನು ಅರ್ಥ ಅಂತ ಹೇಳಿದ್ರೆ, ವರ ಅಂತ ಹೇಳಿದ್ರೆ ಶ್ರೇಷ್ಠವಾದದಕ್ಕೆ ವರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾರು ಶ್ರೇಷ್ಠವಾದವಳು ಅಂದರೆ ಲಕ್ಷ್ಮಿ. ಅವಳು ಅತ್ಯಂತ ಶ್ರೇಷ್ಠಳಾದವಳು. ಅವಳನ್ನು ಆರೋಹ ಅಂತ ಹೇಳಿದ್ರೆ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡವನು ಭಗವಂತ. ಅದಕ್ಕೆ ಅವನಿಗೆ ವರಾರೋಹ ಅಂತ ಕರೀತಾರೆ ಭಗವಂತನಿಗೆ. ನಂತರ ಮಹಾತಪ ಅಂದರೆ ಅತ್ಯಂತ ಶ್ರೇಷ್ಠವಾದ ತಪಸ್ಸುಳ್ಳವನು. ದೇವರ ಹಾಗೆ ತಪಸ್ಸು ಮಾಡುವವರು ಯಾರೂ ಇಲ್ವಂತೆ. ಎಲ್ಲಿವರೆಗೆ ಅಂದರೆ ತಪಸ್ಸು ಅಂತ ಹೇಳಿದರೆ ಏನು ಅದನ್ನು ಕಲಿಸಿಕೊಡುವವನೇ ದೇವರು ಎಲ್ರಿಗೂ ಕೂಡ. ಇವತ್ತಿಗೂ ಕೂಡ ಭಗವಂತ ತಪಸ್ಸು ಮಾಡ್ತಾ ಇದ್ದಾನಂತೆ. ಎಲ್ಲಿಂದರೆ ಬದರಿಯಲ್ಲಿ ತಾನು ನಾರಾಯಣನಾಗಿ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾನೆ ಭಗವಂತ. ಯಾಕೋಸ್ಕರ ಅಂದರೆ ಯಾವ ದೇವರನ್ನು ಒಲಿಸ್ಕೊಳ್ಳಿಕ್ಕಲ್ಲ, ಯಾಕಂದ್ರೆ ಅವನೇ ದೇವರು. ಮತ್ತೆ ಇಡೀ ಎಲ್ರಿಗೂ ತಪಸ್ಸು ಅಂದರೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ವೇದವ್ಯಾಸರಾಗಿ, ನಾರಾಯಣನಾಗಿ, ಅದೇ ರೀತಿ ಸನತ್ ಕುಮಾರನಾಗಿ, ದತ್ತಾತ್ರೇಯನಾಗಿ ನಾನಾ ರೂಪಗಳಿಂದ ದೇವರು ತಪಸ್ಸು ಮಾಡ್ತಾನೆ ಇರ್ತಾನೆ. ಯಾಕಂದರೆ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ. ಅದಕ್ಕೆ ಅವನಿಗೆ ಮಹಾತಪ ಅಂತ ಹೆಸರು ದೇವರಿಗೆ. ನಂತರ ಮುಂದಿನ ಶ್ಲೋಕ ಸರ್ವಗ ಸರ್ವವಿದ್ ಭಾನುರ್ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ನೋಡಿ, ಇಲ್ಲಿ ಗಮನಿಸಬೇಕಾದದ್ದು ಸರ್ವಗಃ ಅದನ್ನು ನಾವು ಶ್ಲೋಕದಲ್ಲಿ ಹೇಳಬೇಕಾದ್ರೆ ಸರ್ವಗಃ ಅಂತ ಬರಬೇಕು. ಸರ್ವವಿದ್ಭಾನುರ್ಭಾ ಮಹಾಪ್ರಾಣ ಇದೆ. ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ, ಎಲ್ಲ ಕಡೆ ದೀರ್ಘ ಇದೆ. ವೇದವಿತ್ ಕವಿಹಿ. ಇಲ್ಲಿ ಮೊದಲನೆಯ ಈ ಶ್ಲೋಕದಲ್ಲಿ ಮೊದಲನೆಯ ದೇವರ ನಾಮ ಯಾವುದು ಅಂತ ಹೇಳಿದ್ರೆ ಸರ್ವಗಃ ಅಂತ. ಸರ್ವಗಃ ಅಂತ ಹೇಳಿದ್ರೆ ಭಗವಂತ ಸರ್ವ ಅಂದರೆ ಎಲ್ಲ ಶಬ್ದಗಳಿಂದಲೂ ಕೂಡ ಅಂತ ಹೇಳಿದ್ರೆ ಗಮ್ಯನಾದವನು, ಅಂದರೆ ತಿಳಿಯಲ್ಪಡುವವನು, ಕರೆಯಲ್ಪಡುವವನು. ಜಗತ್ತಿನಲ್ಲಿ ಯಾವ ಯಾವ ಶಬ್ದಗಳಿದೆಯೋ ಆ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತಾ ಇದೆಯಂತ. ದೇವರನ್ನ ಹೇಳದ ಒಂದು ಶಬ್ದವೇ ಇಲ್ಲ ಅಂತ ವೇದ ಉಪನಿಷತ್ತು ಹೇಳ್ತದೆ. ಒಂದು ಪಕ್ಷಿಯ ಕೂಗಿರಬಹುದು, ಒಂದು ಸಮುದ್ರದ ತೆರೆಗಳಿರಬಹುದು, ಒಂದು ಯಾವುದೇ ಗೆಜ್ಜೆಯ ಧ್ವನಿ ಇರಬಹುದು, ಪ್ರತಿಯೊಂದು ದೇವರನ್ನ ಹೊಗಳ್ತಾ ಇದೆಯಂತೆ. ಅದು ಹೇಗೆ ಅಂತ ಹೇಳುವುದು ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಿದೆ, ನಮಗೆ ಅದು ತಿಳಿಯದ ವಿಷಯ. ಆದರೆ ದೇವರನ್ನೇ ಹೊಗಳ್ತಾ ಇದೆ. ಯಾಕಂದ್ರೆ ಅವನು ಸರ್ವಗಃ, ಸರ್ವ ಶಬ್ದಗಳಿಂದಲೂ ತಿಳಿಯಲ್ಪಡುವವನು, ಕರೆಯಲ್ಪಡುವವನು. ಈ ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮುಂದಿನದ್ದು ಸರ್ವವಿದ್ಭಾನು ಅಂತ. ಇದನ್ನ ಎರಡು ರೀತಿ, ಕೆಲವರೇನು ಅಂತ ಹೇಳಿದ್ರೆ ಸರ್ವವಿತು ಅನ್ನುವಂಥದ್ದನ್ನ ಒಂದು ದೇವರ ನಾಮವನ್ನ ಮಾಡ್ತಾರೆ.
ನಂತರ ಭಾನುಹು ಅನ್ನುವಂಥದ್ದನ್ನು ಮತ್ತೊಂದು ದೇವರ ನಾಮವನ್ನು ಮಾಡ್ತಾರೆ. ಹೀಗೆ ಇದನ್ನು ನಾವು ಪ್ರತ್ಯೇಕವನ್ನು ಮಾಡಿ ಹೇಳುವುದಾಗಿದ್ದ ಪಕ್ಷದಲ್ಲಿ ಸರ್ವವಿತು ಅನ್ನುವಂಥದ್ದು ಒಂದು ದೇವರ ನಾಮ, ದೇವರ ರೂಪ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಸರ್ವವಿದೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಅರ್ಥ ಏನಂದರೆ ಎಲ್ಲವನ್ನು ತಿಳಿದ ಸರ್ವಜ್ಞ ಮೂರ್ತಿ ಭಗವಂತ. ಇನ್ನು ಭಾನುಹು, ಭಾನುಹು ಅಂತ ಹೇಳುವುದು ನಮಸ್ಕಾರ ಮಾಡಬೇಕಾದ್ರೆ ಭಾನವೇ ನಮಃ. ಭಾನು ಅಂದರೆ ಪ್ರಕಾಶಮಾನವಾಗಿರುವವನು ಅಂತ, ನಿಜವಾದ ಪ್ರಕಾಶ ದೇವರೇ. ಇನ್ನು ಇದೆರಡನ್ನು ಒಟ್ಟಿಗೆ ಸೇರಿಸಿ ಒಂದು ನಾಮ ಅಂತ ಹೇಳುವುದಾಗಿದ್ದರೆ ಸರ್ವವಿದ್ಭಾನುಹು ಅಂತ ಹೆಸರು. ಆವಾಗ ನಮಸ್ಕಾರ ಮಾಡೋದಾದ್ರೆ ಸರ್ವವಿದ್ಭಾನವೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕಾದದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಸರ್ವವಿದ್ಭಾನುಹು ಅಂದರೆ ಎಲ್ಲವನ್ನ ತಿಳಿದ ಪ್ರಕಾಶಮಾನವಾದ ಮೂರ್ತಿ ಭಗವಂತ. ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾನೆ, ಬರಿಯ ಜಡ ಅಲ್ಲ. ಮತ್ತೆ ಸರ್ವಜ್ಞನಾಗಿದ್ದಾನೆ ಭಗವಂತ, ಜ್ಞಾನದ ಮೂರ್ತಿಯವನು ಭಗವಂತ. ಅಂದರೆ ಅದರ ಸಂಕೇತವಾಗಿಯೇ ಆ ಜ್ಞಾನ ಪ್ರಕಾಶ ರೂಪದಿಂದ ಹೊರಗೆ ಬರ್ತಾ ಇದೆ. ನಂತರ ವಿಶ್ವಕ್ಸೇನಃ ಅಂತ ದೇವರಿಗೆ ಹೆಸರು, ವಿಶ್ವಕ್ಸೇನಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಕ್ಸೇನಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವಿಶ್ವಕ್ಸೇನ ಅಂತ ದೇವರಿಗೆ ಯಾಕೆ ಹೆಸರು ಅಂದರೆ ವಿಶ್ವಕ್ ಅಂತ ಹೇಳಿದ್ರೆ ಎಲ್ಲ ಕಡೆ ಅಂತ, ಎಲ್ಲ ಕಡೆಯೂ ಕೂಡ ತನ್ನ ಸೈನ್ಯವನ್ನಿಟ್ಟವನು ದೇವರು ಅಂತ. ಯಾಕೋಸ್ಕರ? ಭಕ್ತರ ರಕ್ಷಣೆಗಾಗಿ, ತನ್ನನ್ನು ನಂಬಿರುವ ಭಕ್ತರ ರಕ್ಷಣೆಗಾಗಿ. ಯಾವುದಪ್ಪ ಸೈನ್ಯ ಅಂದರೆ ದೇವತೆಗಳೇ ಭಗವಂತನ ಸೈನ್ಯ. ಎಲ್ಲ ದೇವತೆಗಳು ಭಗವಂತನ ಸೈನ್ಯದಲ್ಲಿರುವವರು, ಅವರೇ ಸೈನ್ಯರು. ಅವರನ್ನ ತನ್ನ ಭಕ್ತರ ಸುತ್ತ ಇಟ್ಟಿರ್ತಾನಂತೆ ದೇವರು. ಯಾಕಂದ್ರೆ ನನ್ನ ಭಕ್ತರಿಗೆ ಯಾವತ್ತೂ ಕೆಡಕಾಗಬಾರದು, ಜಗತ್ತಿನಲ್ಲಿ ಒಳ್ಳೆಯವರಿಗೆ ಯಾವತ್ತೂ ಕೆಡಕಾಗಬಾರದು ಅಂತ. ಅದಕ್ಕೆ ಅವನಿಗೆ ವಿಶ್ವಕ್ಸೇನಃ ಅಂತ ದೇವರಿಗೆ ಹೆಸರು. ಆನಂತರ ಜನಾರ್ದನ ಅಂತ ದೇವರನ್ನು ಕರೀತಾರೆ. ಜನಾರ್ದನ ಅಂತ ಹೇಳಿದ್ರೆ ಬಹಳ ಸರಳವಾದದ್ದು. ಜನನ, ಜನನ ಅಂತ ಹೇಳಿದ್ರೆ ಹುಟ್ಟನ್ನ ಅರ್ಧನ ನಾಶ ಮಾಡ್ತಾನೆ, ಅಂದ್ರೆ ಮತ್ತೆ ನಮ್ಮನ್ನು ಹುಟ್ಟದ ಹಾಗೆ ಮಾಡ್ತಾನೆ. ಪುಟ್ಟಿಸಲೇ ಬೇಡಯನ್ನ ಪುಟ್ಟಿಸದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳಿದಾಗೆ ಮತ್ತೆ ಈ ಕಷ್ಟದ ಜಗತ್ತಿನಲ್ಲಿ ಬಂದು ಸಿಲುಕದ ಹಾಗೆ ನಮ್ಮನ್ನು ಕಾಪಾಡುವವನು ಆ ಜನಾರ್ದನ ಭಗವಂತ. ಅಥವಾ ದುಷ್ಟ ಜನರೇನಿದ್ದಾರೆ ಅವರನ್ನು ನಾಶಗೊಳಿಸುವವನು ಜನಾರ್ದನ. ನಂತರ ವೇದ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಹಿಂದಿನದ್ದು ಜನಾರ್ದನಾಯ ನಮಃ ಅಂತ, ಮುಂದಿನದ್ದು ವೇದ ಅಂತ ದೇವರಿಗೆ ಹೆಸರು. ಅದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ವೇದಾಯ ನಮಃ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ದೇವರಿಗೆ ವೇದ ಅಂತ ಹೆಸರು ಅಂದರೆ ವೇದ ಅಂತ ಹೇಳಿದ್ರೆ ತಿಳಿಸುವಂತಹದ್ದು ಅಂತ. ದೇವರು ವೇದದಲ್ಲಿ ಕೂತು ನಮಗೆ ತನ್ನ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಯಾಕಂದ್ರೆ ವೇದ ಅನ್ನೋದೊಂದು ಜಡವಾದ ಗ್ರಂಥ. ಅದರ ಮೂಲಕ ದೇವರು ಹೇಗೆ ತಿಳಿತಾನೆ ಅಂದರೆ ಬರೀ ಪುಸ್ತಕವನ್ನು ಓದಿದ ಕೂಡಲೇ ತಿಳಿಯೋಲ್ಲ, ಮತ್ತೆ ಅಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಯಾವುದೇ ಒಂದು ವೇದವನ್ನು ಹೇಳಬೇಕಾದ್ರೂ ಮೊದಲು ಹರಿ ಓಂ ಅಂತ ಹೇಳ್ತೇವೆ. ಯಾಕಂದ್ರೆ ಈ ವೇದದಲ್ಲಿ ದೇವರು ಕೂತಿದ್ದಾನೆ, ಹರಿ ಕೂತಿದ್ದಾನೆ, ಅವನು ನಮಗೆ ತನ್ನ ಬಗ್ಗೆ ತಿಳಿಸಿಕೊಡ್ತಾನೆ. ಹೀಗೆ ವೇದದಲ್ಲಿದ್ದು ತನ್ನ ಬಗ್ಗೆ ತಿಳಿಸಿಕೊಡುವುದರಿಂದಾಗಿ ದೇವರಿಗೆ ವೇದ ಅಂತ ಹೆಸರು. ನಂತರ ವೇದವಿತ್ ಅಂತ ಹೇಳುವುದು ಮುಂದಿನ ಭಗವಂತನ ನಾಮ. ವೇದವಿತ್ ಅಂದರೆ ನಮಸ್ಕಾರ ಮಾಡಬೇಕಾದ್ರೆ ವೇದವಿದೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ದೇವರಿಗೆ ವೇದವಿತ್ ಅಂತ ಹೆಸರು ಅಂತ ಹೇಳಿದ್ರೆ ವೇದವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ದೇವರು ಮಾತ್ರ ಅಂತೆ. ವೇದಾಂತ ಕೃದ್ವೇದ ವಿದೇವ ಚಾಹಂ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ವೇದವನ್ನ ನನ್ನಷ್ಟು ಅರ್ಥ ಮಾಡ್ಕೊಂಡವರು ಇನ್ಯಾರಿಲ್ಲ. ಅದಕ್ಕೆ ದೇವರು ನಮಗೆ ತಿಳಿಸಿದ್ರೆ ನಮಗೂ ಅರ್ಥ ಆಗುತ್ತೆ. ವೇದ ಇಲ್ದಿರ ಅರ್ಥ ಆಗೋಲ್ಲ. ಪುಸ್ತಕ ಓದಿದ ಕೂಡಲೇ ಅರ್ಥ ಆಗೋಲ್ಲ, ವ್ಯಾಕರಣ ತಿಳಿದ ಕೂಡಲೇ ಅರ್ಥ ಆಗೋಲ್ಲ. ಮತ್ತೆ ದೇವರ ಅನುಗ್ರಹ ಆದರೆ ಮಾತ್ರ ವೇದ ಅರ್ಥ ಆಗುತ್ತೆ. ಯಾಕಂದ್ರೆ ಅವನು ಮಾತ್ರ ವೇದ ತಿಳಿದವನು. ಇನ್ನು ಅವ್ಯಂಗ ಮುಂದಿನದ್ದು ದೇವರದ್ದು ನಾಮ ಅವ್ಯಂಗ. ಇದನ್ನು ನಮಸ್ಕಾರ ಮಾಡಬೇಕಾದ್ರೆ ಅವ್ಯಂಗಾಯ ನಮಃ. ವ್ಯಂಗ ಅಂದ್ರೆ ನಮಗೆ ಗೊತ್ತು. ವ್ಯಂಗ ಅಂತ ಹೇಳಿದ್ರೆ ಈ ವಿಕಲಾಂಗ ಅಂದ್ರೆ ಅಂಗವೈಕಲ್ಯವುಳ್ಳವನು, ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ತೇವೆ, ಅಂಥ ವ್ಯಕ್ತಿ. ದೇವರು ಅವ್ಯಂಗ ಅಂತ ಹೇಳಿದ್ರೆ ಯಾವುದೇ ಒಂದು ಅಂಗಾಂಗಗಳಲ್ಲಿ ಒಂದೇ ಒಂದು ದೋಷ ಇಲ್ವಂತೆ, ಪರಿಪೂರ್ಣವಾದ ಅಂಗವುಳ್ಳವನ ಭಗವಂತ ಅಂತ. ಅದಕ್ಕೆ ಅವನನ್ನು ಅವ್ಯಂಗ. ಯಾವುದೇ ಅವತಾರದಲ್ಲಿ ಅಷ್ಟೇ ಭಗವಂತನ ಪ್ರತಿಯೊಂದು ಅಂಗಾಂಗಗಳು ಪರಿಪೂರ್ಣವಾಗಿದೆ. ಅದಕ್ಕನ್ನ ಅವನನ್ನ ಅವ್ಯಂಗ ಅಂತ ಕರೀತಾರೆ. ಮುಂದೆ ಭಗವಂತನ ಇನ್ನೊಂದು ನಾಮ, ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಅವ್ಯಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮುಂದಿನದ್ದು ವೇದಾಂಗ ಅಂತ ನಮಸ್ಕಾರ ಮಾಡಬೇಕಾದ್ರೆ ವೇದಾಂಗಾಯ ನಮಃ. ವೇದವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ವೇದಕ್ಕೆ ಕೆಲವೊಂದು ಸಪೋರ್ಟಿವ್ ಗ್ರಂಥಗಳಿವೆ, ಸಹಕಾರಿಯಾದ ಗ್ರಂಥಗಳು. ಯಾವುದನ್ನು ಅದನ್ನೇ ವೇದಾಂಗಗಳು ಅಂತ ಕರೀತಾರೆ, ಷಡಂಗ ಅಂತ.
ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು, ಕಲ್ಪ ಅಂತೆಲ್ಲ ಹೇಳ್ತಾರೆ. ಈ ಎಲ್ಲ ಯಾವುದು ವೇದವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಗ್ರಂಥಗಳಿದೆ ಅದರಲ್ಲೂ ದೇವರು ಕೂತಿದ್ದಾನಂತೆ. ಅಲ್ಲಿ ಕೂತು ನಮಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾನೆ. ಇಲ್ದಿದ್ರೆ ಇವಾಗ ವ್ಯಾಕರಣ ಏನು ಅಂತಲೇ ಅರ್ಥ ಆಗೋಲ್ಲ ನಮಗೆ. ವ್ಯಾಕರಣ ಅರ್ಥ ಆಗಬೇಕು ಅಂದರೆ ಅಲ್ಲಿ ದೇವರು ಕೂತಿದ್ದಾನೆ, ಅವನ ಅನುಗ್ರಹ ಆಗಬೇಕು. ಜ್ಯೋತಿಷ್ಯ ಅದು ಅರ್ಥ ಆಗೋಲ್ಲ, ಜ್ಯೋತಿಷ್ಯ ಅರ್ಥ ಆಗಬೇಕಾ, ಅಲ್ಲಿ ದೇವರು ಕೂತಿದ್ದಾನೆ, ಅವನು ನಮಗೆ ಅನುಗ್ರಹವನ್ನು ಮಾಡಬೇಕು. ಹೀಗೆ ಆ ಷಡಂಗಗಳು ಅಂತ ಏನು ಹೇಳ್ತೇವೆ, ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಶಾಸ್ತ್ರಗಳು, ಅದರಲ್ಲಿ ದೇವರು ಕೂತಿದ್ದಾನೆ. ಅದಕ್ಕೆ ಅವನಿಗೆ ವೇದಾಂಗ ಅಂತ ಹೆಸರು. ಮತ್ತೆ ಇನ್ನೊಂದು ನಾಮ ವೇದ ವಿದೇ ನಮಃ. ಆಶ್ಚರ್ಯ ಏನಂದ್ರೆ ಇದಕ್ಕಿಂತ 2 ನಾಮದ ಹಿಂದೆ ಬಂದಿದೆ. ಇದು ವೇದ ವಿದೇ ನಮಃ ಅಂತ, ವೇದವಿತ್ ಅಂತ ಮತ್ತೆ ಬಂದ ಇದೆ, ವೇದವಿತ್ ಅಂತ. ಏನ್ರಿ ಬಂದದ್ದೇ ಬರ್ತಾ ಇದೆಯಲ್ವಾ ಅಂತ ಹೇಳಿದ್ರೆ, ಹೌದು, ಹೆಸರು ಒಂದೇ, ನಾಮ ಇದು ರೂಪ ಬೇರೆ ಬೇರೆ. ಭಗವಂತನ ಆ ವೇದವಿತ್ತು ಎನ್ನುವ ರೂಪ ಬೇರೆ, ಈ ವೇದವಿತ್ತು ಎನ್ನುವ ರೂಪ ಬೇರೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವ 1,000 ನಾಮಗಳೇನಿದೆ ಅದು ಬರೀ ನಾಮ ಅಂದರೆ ಹೆಸರು ಮಾತ್ರ ಅಲ್ಲ, 1,000 ರೂಪಗಳು ದೇವರದ್ದು. ಅದಕ್ಕೆ ಇಲ್ಲಿ ಮೊದಲು ಒಂದು ರೂಪ ಬಂತು ವೇದವಿತ್ ಅನ್ನುವಂಥದ್ದು, ಇವಾಗ ಇನ್ನೊಂದು ವೇದವಿತ್ ಎನ್ನುವಂತಹ ರೂಪ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತ ವೇದಗಳ ಮೂಲಕವೇ ತಿಳಿಯಲ್ಪಡ್ತಾನೆ ಅಂತ. ವೇದದಿಂದಾಗಿಯೇ ದೇವರನ್ನು ತಿಳಿಲಿಕ್ಕೆ ಸಾಧ್ಯ, ಇನ್ಯಾಗೂ ದೇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದ್ರೆ ದೇವರು ಕಣ್ಣಿಗೆ ಕಾಣುವವನಲ್ಲ, ಅದಕ್ಕೆ ನೋಡಿ ದೇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಮತ್ತೆ ದೇವರ ಬಗ್ಗೆ ನಾವೇನಾದ್ರು ಲಾಜಿಕ್ ಮಾಡೋಣ ಅಂತ ಹೇಳಿದ್ರೆ, ಲಾಜಿಕ್ ಮಾಡ್ಲೇಬೇಕಾದ್ರೂ ನಮಗೆ ದೇವರು ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ವ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರು ದೇವರನ್ನ ಕಂಡಿದ್ದಾರೆ ಅವ್ರಿಗೂ ಕೂಡ ದೇವರಿಗೆ ಹೀಗೆ ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕಂದ್ರೆ ಅನುಭವೈಕ ವೇದ್ಯ, ಅನುಭವಕ್ಕೆ ಮಾತ್ರ ನಿಲುಕುವ. ಅದಕ್ಕೆ ಅಂತಹ ಭಗವಂತನ ಬಗ್ಗೆ ತಿಳಿಸ್ಲಿಕ್ಕೇ ಹೊರಟಿರುವುದು ಯಾವುದು ಅಂದರೆ ವೇದಗಳು. ಅದಕ್ಕೋಸ್ಕರ ಅವನಿಗೆ ವೇದವಿತ್ತು ಅಂತ ದೇವರಿಗೆ ಹೆಸರು. ಮತ್ತೆ ಕಡೆಯದಾಗಿ ಈ ಶ್ಲೋಕ ಹೇಳುವಂತಹದ್ದು ಭಗವಂತನ ನಾಮ ರೂಪ, ಅದೇ ಕವಿಹಿ ಅಂತ. ಕವಿಹಿ ಅಂತ ಹೇಳಿದ್ರೆ ನಮಸ್ಕಾರ ಮಾಡಬೇಕಾದ್ರೆ ಕವಯೇ ನಮಃ. ಕವಿ ಅಂತ ಹೇಳಿದ್ರೆ ಸರ್ವಜ್ಞ ಮೂರ್ತಿ, ಎಲ್ಲ ಬಲ್ಲವನು. ದೇವರಿಗೆ ಗೊತ್ತಿಲ್ಲದ ಒಂದು ವಿಷಯವೇ ಇಲ್ಲ, ಎಲ್ಲ ತಿಳ್ಕೊಂಡಿದ್ದಾನೆ ದೇವರು ಅಂತ ಹೇಳ್ತಾರೆ. ಅದಕ್ಕಾಗಿ ಅವನನ್ನ ಕವಿಹಿ ಅಂತ ಹೇಳ್ತಾರೆ. ಮುಂದೆ ಆ ಭಗವಂತನ ನಾಮಗಳು ಯಾವುದು ಅಂತ ಹೇಳಿದ್ರೆ, ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಷ್ಟ್ರಶ್ಚತುರ್ಭುಜಃ. ಇಲ್ಲಿ ಈ ಶ್ಲೋಕವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಉಚ್ಚಾರಣೆಯನ್ನು ಮಾಡಬೇಕು. ಯಾಕೆಂತ ಹೇಳಿದರೆ ತುಂಬ ಒತ್ತಕ್ಷರಗಳಿದೆ ಇಲ್ಲಿ, ಮಹಾಪ್ರಾಣಗಳು ತುಂಬ ಇದೆ. ಆ ಎಲ್ಲ ಒತ್ತಕ್ಷರಗಳು ಮಹಾಪ್ರಾಣಗಳು ಯಾವುದೇ ಚ್ಯುತಿ ಅಂದರೆ ಅದಕ್ಕೆ ಲೋಪ ಆಗದಾಗ ಉಚ್ಚಾರಣೆಯನ್ನು ಮಾಡಬೇಕು. ಅದಕ್ಕೆ ಲೋಕಾಧ್ಯಕ್ಷ ನೋಡಿ, ಧ್ಯ ಅನ್ನುವಂಥದ್ದು ಮಹಾಪ್ರಾಣ, ಅದನ್ನು ನೆನ್ಪಿಟ್ಕೊಳ್ಬೇಕು. ಲೋಕಾಧ್ಯಕ್ಷ ಅದನ್ನೇ ಲೋಕಾಧ್ಯಕ್ಷ ಸುರಾಧ್ಯಕ್ಷೋ, ಲೋಕಾಧ್ಯಕ್ಷ ಅಷ್ಟೇ ಅಲ್ಲ, ಲೋಕಾಧ್ಯಕ್ಷ ಅಂತ ಬರಬೇಕಲ್ಲಿ. ಸುರಾಧ್ಯಕ್ಷೋ ಅಲ್ಲಿ ಕೂಡ ಧ್ಯ ಮಹಾಪ್ರಾಣ ಇದೆ. ಧರ್ಮಾಧ್ಯಕ್ಷ ನೋಡಿ, ಅಲ್ಲಿ ಎರಡು ಧರ್ಮಾಧ್ಯಕ್ಷ ಅಲ್ಲೂ ಕೂಡ ಅಷ್ಟೇ. ಇನ್ನು ಕೃತಃ ನಂತರ ಚತುರಾತ್ಮ ಅಲ್ಲಿ ದೀರ್ಘ ಇದೆ, ಅದರಿಂದಾಗಿ ಚತುರಾತ್ಮ ಚತುರ್ವ್ಯೂಹ ಇಷ್ಟೇ ಅಲ್ಲ, ಚತುರಾತ್ಮ ಅಷ್ಟೇ ಅಲ್ಲ, ಚತುರಾತ್ಮ ದೀರ್ಘ ಬರಬೇಕಲ್ಲಿ. ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಶ ಅಲ್ಲಿ ಚತುರ್ವ್ಯೂಹಶ್ಚ ಹಾಗೆ ಚತುರ್ವ್ಯೂಹಶ್ಚತುರ್ದಂಷ್ಟ್ರಶ್ಚತುರ್ಭುಜ ಈ ರೀತಿ ಉಚ್ಚಾರಣೆಯನ್ನು ಮಾಡಬೇಕು. ಇಲ್ಲಿ ಭಗವಂತನ ಯಾವ ಯಾವ ನಾಮಗಳನ್ನು ಹೆಸರನ್ನು ಹೇಳ್ತಾ ಇದೆ, ಭಗವಂತನನ್ನು ಯಾವ ಯಾವ ಅರ್ಥದಲ್ಲಿ ಹೊಗಳ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಮೊದಲು ಲೋಕಾಧ್ಯಕ್ಷ ಅಂತ ನಮಸ್ಕಾರ ಮಾಡಬೇಕಾದ್ರೆ ಲೋಕಾಧ್ಯಕ್ಷಾಯ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ದೇವರಿಗೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಲೋಕಾಧ್ಯಕ್ಷ ಅಂತ ಹೇಳಿದರೆ ಎಲ್ಲ ಲೋಕಗಳೇನಿದೆ ಆ ಎಲ್ಲ ಲೋಕಗಳು ದೇವರ ಕಣ್ಮುಂದೆಯೇ ಇದೆ ಅಂತ. ಅಕ್ಷ ಅಂದರೆ ಕಣ್ಣು, ಇಂದ್ರಿಯಗಳು ಕಣ್ಣು ಅಂತ ಹೇಳ್ತಾರೆ. ಅಧಿ ಅಂದರೆ ಎದುರಿಗೆ, ಎಲ್ಲ ಲೋಕಗಳು ದೇವರ ಎದುರಲ್ಲೇ ಇದೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ದೇವರು ಎಲ್ಲೋ ಕೂತ್ಕೊಂಡು ಜಗತ್ತನ್ನು ಪಾಲನೆ ಮಾಡ್ತಾ ಇರುವುದಲ್ಲ, ಮತ್ತು ತನ್ನ ಕಣ್ಣ ಮುಂದೆಯೇ ಇಡೀ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ, ನೋಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಲೋಕಾಧ್ಯಕ್ಷ ಅಂತ ಹೇಳ್ತಾರೆ. ಸಕಲ ಲೋಕಗಳು ಯಾರ ಕಣ್ಣ ಮುಂದಿದೆಯೋ ಅವನು ಲೋಕಾಧ್ಯಕ್ಷ. ಮುಂದಿನದ್ದು ಸುರಾಧ್ಯಕ್ಷ ಅಂತ. ಸುರಾಧ್ಯಕ್ಷ ಅಂತ ಹೇಳಿದರೆ ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಸುರಾಧ್ಯಕ್ಷಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು.
ಸುರಾಧ್ಯಕ್ಷ ಅಂತ ಹೇಳಿದರೆ ಏನರ್ಥ ಅಂದರೆ, ನಾವು ಹಿಂದೆ ನೋಡಿದಾಗೆ ಇಲ್ಲೂ ಅಧ್ಯಕ್ಷ ಅಂತ ಹೇಳಿದರೆ ಕಣ್ಣು ಮುಂದೆ, ಎಲ್ಲ ದೇವತೆಗಳು ಯಾರ ಕಣ್ಣು ಮುಂದೆ ಇದ್ದಾರೋ ಅವನು ಸುರಾಧ್ಯಕ್ಷ ಅಂದರೆ ಸಮಸ್ತ ದೇವತೆಗಳನ್ನು ದೇವರು ಸದಾ ನೋಡ್ತಾ ಇದ್ದಾನಂತೆ. ಅದಕ್ಕೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೆಲಸವನ್ನು ಯಾಕೋಸ್ಕರ ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದರೆ ದೇವರು ನೋಡ್ತಾ ಇದ್ದಾನೆ ಅಂತ. ಇದನ್ನು ಉಪನಿಷತ್ತುಗಳೇ ಹೇಳ್ತದೆ. ದೇವರು ನೋಡ್ತಾ ಇದ್ದಾನೆ ಎನ್ನುವ ಕಾರಣದಿಂದಲೇ ಸೂರ್ಯ ಸರಿಯಾಗಿ ಮೂಡ್ತಾನಂತೆ, ಚಂದ್ರ ಸರಿಯಾಗಿ ಮೂಡ್ತಾನಂತೆ, ಗಾಳಿ ಸರಿಯಾಗಿ ಬೀಸ್ತದಂತೆ. ಯಾಕಂದರೆ ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ, ದೇವ್ರ ಹೆದರಿಕೆ, ನೋಡ್ತಾ ಇದ್ದಾನವನಂತ. ನೋಡದೇ ಇದ್ರೆ ಯಾರಿಗೂ ಭಯ ಇರೋಲ್ಲ, ನೋಡ್ತಾ ಇದ್ರೇ ಭಯ. ಅದಕ್ಕೆ ಅವನು ಸುರಾಧ್ಯಕ್ಷ. ನಂತರ ಧರ್ಮಾಧ್ಯಕ್ಷ ಅನ್ನುವುದು ಮುಂದಿನದ್ದು ದೇವರ ನಾಮ. ಬರೀ ನಾಮ ಮಾತ್ರ ಅಲ್ಲ, ಇದು ರೂಪ. ಪ್ರತಿಯೊಂದು ಇವೆಲ್ಲ ಒಂದೊಂದು ದೇವರ ರೂಪಗಳು. ಧರ್ಮಾಧ್ಯಕ್ಷ ಅಂತ ಹೇಳಿದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧರ್ಮಾಧ್ಯಕ್ಷಾಯ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಇದು ಕೂಡ ಅಧ್ಯಕ್ಷ ಅಂತ ಹೇಳಿದ್ರೆ ಕಣ್ಣು ಮುಂದೆ ನೋಡ್ತಾ ಇರುವವನು. ಏನಂದರೆ ಧರ್ಮವನ್ನು ನೇರವಾಗಿ ನೋಡ್ತಾ ಇರುವವನು ಯಾರು ಅಂದರೆ ದೇವರು. ಅದರಿಂದಾಗಿ ಧರ್ಮದ ಬಗ್ಗೆ ದೇವರಿಗೆ ಸಂಪೂರ್ಣವಾಗಿ ಗೊತ್ತಿರುವುದು, ಉಳಿದವರಿಗೆ ಯಾರಿಗೂ ಅಲ್ಲ. ಅವನು ಧರ್ಮವನ್ನು ನೋಡ್ತಾನೇ ಇರ್ತಾನೆ. ಅಂದರೆ ಅಧರ್ಮವನ್ನು ನೋಡುವುದಿಲ್ವ ದೇವರು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಧರ್ಮವನ್ನು ನೋಡ್ತಾನೇ ಇರ್ತಾನೆ ಅಂದರೆ ಯಾರು ಧರ್ಮಾಚರಣೆಯನ್ನು ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನೋಡುವುದು ಅಂದರೆ ಹಾಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ನೋಡ್ತಾ ಇರ್ತಾನೆ. ಅಧರ್ಮವನ್ನು ಯಾರು ಮಾಡ್ತಾರೆ ಅವರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ನೋಡೋಲ್ಲ, ಶಿಕ್ಷಿಸಲಿಕ್ಕೋಸ್ಕರ ನೋಡ್ತಾ ಇರ್ತಾನೆ ದೇವರು. ಆದರೆ ಯಾರು ಧರ್ಮಾಚರಣೆಯನ್ನು ಮಾಡ್ತಾರೆ ಅವರನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡ್ತಾ ಇರ್ತಾನೆ. ಯಾವ ರೀತಿ ಪಾಂಡವರನ್ನು ನೋಡಿಕೊಂಡಾಗೆ. ಪಾಂಡವರು ಕಾಡಲ್ಲಿರಲಿ ನಾಡಲ್ಲಿರಲಿ ಮೊದಲಿಂದ ಕಡೆಯ ತನಕ ಪಾಂಡವರನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡಿಕೊಂಡವನು ಕೃಷ್ಣನೇ. ಯಾಕಂತ ಹೇಳಿದ್ರೆ ಅವರು ಮಾಡುವ ಧರ್ಮಕ್ಕೆ ಮೆಚ್ಚಿ, ಅದಕ್ಕೆ ಅವರ ಧರ್ಮವನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡ್ತಾ ಇದ್ದ. ಅದಕ್ಕೆ ಯಾರು ಸಜ್ಜನರಿದ್ದಾರೆ ಅಧರ್ಮ ಮಾರ್ಗಕ್ಕೆ ಹೋಗದಾಗೆ ನೋಡ್ಕೊಳ್ತಾನೆ. ಇನ್ನು ಕೃತಾಕೃತ ಅಂತ ದೇವರಿಗೆ ಹೆಸರು. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಕೃತಾಕೃತಾಯ ನಮಃ ಅಂತ, ಇದು ಬಹಳ ಸುಂದರವಾದ ಒಂದು ದೇವರಿಗೆ ಹೆಸರು. ಕೃತಾಕೃತ ಅಂತ ಹೇಳಿದರೆ ಏನಂದರೆ ಎಲ್ಲ ಮಾಡಿಯೂ ಏನೂ ಮಾಡದೇ ಇರುವ ದೇವರು ಅಂತ. ಕೃತ ಅಕೃತ ಎಲ್ಲ ಮಾಡ್ತಾನಂತೆ ದೇವರು, ಆದರೆ ಏನೂ ಮಾಡಿದವರಾಗಿರ್ತಾನಂತೆ. ಇದನ್ನು ಕೃಷ್ಣನ ಭಗವದ್ಗೀತೆ ಹೇಳ್ತಾನೆ, ಉದಾಸೀನವದಾಸೀನಂ ಅಂತ. ನಾನು ಉದಾಸೀನನಾಗಿರ್ತೇನೆ ಅಂತ. ಅಂದರೆ ಎಲ್ಲ ಮಾಡಿಯೂ ಏನು ಮಾಡದವನಾಗಿ ಯಾಕಿರ್ತಾನೆ ದೇವರು ಅಂತ ಹೇಳಿದರೆ, ದೇವರು ಕೆಲವರನ್ನು ಕೆಟ್ಟವರನ್ನಾಗಿ ಸೃಷ್ಟಿ ಮಾಡ್ತಾನೆ, ಕೆಲವರನ್ನು ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡ್ತಾನೆ. ಆದರೆ ದೇವರಿಗೆ ಕೆಟ್ಟವರನ್ನಾಗಿ ಯಾರನ್ನು ಸೃಷ್ಟಿ ಮಾಡ್ತಾನೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ, ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡ್ತಾನೆ ಅವ್ರ ಮೇಲೆ ಪ್ರೀತಿಯೂ ಇಲ್ಲ ದೇವರಿಗೆ. ಮತ್ತೇನೆಂದರೆ ಯಾರ್ಯಾರು ಏನೇನು ಕರ್ಮ ಮಾಡಿರ್ತಾರೆ ಅದಕ್ಕನುಗುಣವಾಗಿ ಫಲ ಕೊಡ್ತಾನೆ ಅಷ್ಟೇ ದೇವರು. ಅದಕ್ಕಾಗಿ ಅವನು ಮಾಡಿಯೂ ಮಾಡದವನಾಗಿರುವವನು. ಮತ್ತು ಇಷ್ಟೆಲ್ಲ ಮಾಡಿದರೂ ಅವನಿಗೆ ಪಾಪವೂ ಬರೋಲ್ಲ ಪುಣ್ಯವೂ ಬರೋಲ್ಲ. ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಇದರಲ್ಲಿ ಒಳ್ಳೆಯವರನ್ನು ಮಾಡ್ತಾನೆ, ಕೆಟ್ಟವರನ್ನು ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಸಾವಿರಾರು ಜನರನ್ನು ಕೊಲ್ಲಿಸ್ತಾನೆ, ಇದು ಮಾಡ್ತಾನೆ. ಏನು ಮಾಡಿದರೂ ದೇವರಿಗೆ ಪಾಪ ಬರೋಲ್ಲ. ಹಾಗಂತ ಎಷ್ಟೋ ಉಪಕಾರ ಮಾಡ್ತಾನೆ, ದೇವರಿಗೆ ಪುಣ್ಯ ಬರೋಲ್ಲ. ಯಾಕಂದರೆ ಪುಣ್ಯ ಪಾಪಗಳ ಅವಶ್ಯಕತೆಯೇ ಇಲ್ಲ ಅವನಿಗೆ. ಹಾಗಿದ್ದರೂ ಕೂಡ ಸುಮ್ಮನೆ ಕೂತಿರೋಲ್ಲ ದೇವರು. ಮತ್ತು ನಮಗಿಂತಲೂ ಹೆಚ್ಚಾಗಿ ಕರ್ಮವನ್ನು ಮಾಡ್ತಾ ಇರ್ತಾನೆ. ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ. ಈ ರೀತಿ ಮಾಡಿಯೂ ಮಾಡದವನು ದೇವರು. ಯಾಕಂದರೆ ಪಾಪ ಪುಣ್ಯದ ಲೇಪ ಇಲ್ಲದೆ ಇರುವುದರಿಂದಾಗಿ ದೇವರು. ಅದಕ್ಕೆ ಅವನನ್ನು ಕೃತಾಕೃತ ಅಂತ ಹೇಳ್ತಾರೆ. ಇನ್ನು ಚತುರಾತ್ಮ ಅಂತ, ಈ ಚತುರಾತ್ಮ ಎಂಬ ರೂಪ ಏನಿದೆ ದೇವರದ್ದು, ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಚತುರಾತ್ಮನೇ ನಮಃ ಅಂತ. ಆತ್ಮ ಅಂತ ಹೇಳಿದರೆ ಇಲ್ಲಿ ಅವತಾರ ರೂಪ. ದೇವರದ್ದು ಅನಂತ ರೂಪ, ಲೆಕ್ಕ ಇಲ್ಲದಷ್ಟು ರೂಪ ಇದೆ. ಹಾಗಿದ್ದರೂ ಕೂಡ ಮೊದಲು ಪರಿಗಣನೆ ಮಾಡುವುದು 4 ರೂಪಗಳನ್ನು. ಯಾವುದು ಅಂತ ಹೇಳಿದರೆ ಅದೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ 4 ರೂಪ. ಅದಕ್ಕಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ. ಯಾಕಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಬಂದ ದೇವರ ರೂಪ ಅಂತಿದು. ಮೊದಲು ವಾಸುದೇವನಾದ, ಆನಂತರ ಸಂಕರ್ಷಣನಾದ. ಆ ವಾಸುದೇವ ರೂಪದಿಂದಲೇ ಭಗವಂತ ಚತುರ್ಮುಖ ಬ್ರಹ್ಮನನ್ನು ತಾನು ಹುಟ್ಟಿಸ್ತಾನೆ. ಆನಂತರ ಸಂಕರ್ಷಣನಾಗಿ ಬಂದು ತಾನು ವಾಯುದೇವರನ್ನು ಹುಟ್ಟಿಸ್ತಾನೆ. ಈ ರೀತಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇದು ಮೊದಲ 4 ರೂಪಗಳು. ಅದಕ್ಕೆ ಭಗವಂತನಿಗೆ ಚತುರಾತ್ಮ ಅಂತ ವಿಶೇಷವಾಗಿ ಕರೀತಾರೆ. ಈ 4 ರೂಪದಿಂದ ಅವತ್ತು ಮಾತ್ರ ಅಲ್ಲ, ಇವತ್ತು ಪ್ರತಿಯೊಂದು ವಸ್ತುವಿನ ಒಳಗೂ ದೇವರು ಕೂತಿದ್ದಾನಂದು. ಪ್ರತಿಯೊಂದು ವಸ್ತುವಿನ ಒಳಗೂ ಈ ರೀತಿ ಕೂತು ತಾನು 4 ರೂಪದಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದಾನಂದು. ಅದಕ್ಕೆ ಚತುರಾತ್ಮ ಅಂತ ದೇವರಿಗೆ ಹೆಸರು. ಇನ್ನು ಚತುರ್ವ್ಯೂಹ ಅಂತ ದೇವರಿಗೆ ಹೆಸರು. ವ್ಯೂಹ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅನೇಕ ಅರ್ಥ.
ಈ ಒಂದು ರೂಪಕ್ಕೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಚತುರಾತ್ಮನೇ ನಮಃ ಮೊದಲು ಇಲ್ಲಿ ಚತುರ್ವ್ಯೂಹಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ದೇವರಿಗೆ. ವ್ಯೂಹ ಅಂತೇಳಿದರೆ ಒಂದು ಈ ವಿನ್ಯಾಸ. ನಾವು ಪದ್ಮವ್ಯೂಹ, ಚಕ್ರವ್ಯೂಹ ಅದೇನು ಅಂದರೆ ಒಂದು ಸೇನೆಯನ್ನು ನಿಲ್ಲಿಸುವಂಥದ್ದು. ಅಥವಾ ಇನ್ನೂ ಒಂದು ಅರ್ಥವೂ ಇದೆ, ನಿರ್ಮಾಣ ಅಂತ, ನಿರ್ಮಾಣ ಮಾಡುವಂಥದ್ದು. ಇಲ್ಲಿ ನಿರ್ಮಾಣ ಅಂತ ನಾವು ವ್ಯೂಹ ಶಬ್ದಕ್ಕೆ ಅರ್ಥವನ್ನು ಇಟ್ಕೊಂಡಾಗ 4 ವರ್ಣ ಏನಿದೆ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳನ್ನು ವ್ಯೂಹ ಅಂದರೆ ವ್ಯೂಹ ಮಾಡಿದವನು, ರಚಿಸಿದವನು, ನಿರ್ಮಿಸಿದವನು. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಅಂತ ಹೇಳಿದಾಗೆ. ಅಂದರೆ ದೇವರ 4 ಅವಯವಗಳಿಂದಾಗಿ 4 ವರ್ಣಗಳು ಬಂತು. ಬ್ರಾಹ್ಮಣ ಭಗವಂತನ ಮುಖದಿಂದ, ಕ್ಷತ್ರಿಯ ದೇವರ ತೋಳಿನಿಂದ, ತೊಡೆಯಿಂದ ವೈಶ್ಯ, ಪಾದದಿಂದ ಶೂದ್ರ. ಈ 4 ವರ್ಣಗಳನ್ನು ತಾನು ನಿರ್ಮಿಸಿದವನು. ಅದಕ್ಕೆ ಅವನನ್ನು ಚತುರ್ವ್ಯೂಹ ಅಂತ ಕರೀತಾರೆ, ಭಗವಂತನನ್ನು. ನಂತರ ಮುಂದಿನದ್ದು ದೇವರ ನಾಮ ಚತುರ್ದಂಷ್ಟ್ರಃ ಅಂತ. ಇದಕ್ಕೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಚತುರ್ದಂಷ್ಟ್ರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ದಂಷ್ಟ್ರ ಅಂತ ಹೇಳಿದರೆ ಹಲ್ಲು. ವಿಶೇಷವಾಗಿ ಚತುರ್ದಂಷ್ಟ್ರ ಅಂತ ಹೇಳಿದರೆ 4 ದವಡೆ ಉಳ್ಳವನು ಅಂತ. ವಿಶೇಷವಾಗಿ 4 ದವಡೆ ಉಳ್ಳವನು ಭಗವಂತ. 4 ದವಡೆಯಿಂದಾಗಿ ತಾನು ಇಡೀ ಜಗತ್ತನ್ನೇ ನುಂಗಿಬಿಡುವವನು. ಇದರಲ್ಲಿ ಭಗವದ್ಗೀತೆಯಲ್ಲಿ ಬರ್ತದೆ ಭಗವಂತನ ಆ ದಂಷ್ಟ್ರ ಅಂತೇಳಿದರೆ ಕೋರೆದಾಡೆ ಅದು ಯಾವ ರೀತಿ ಇದೆ ಅಂತ ಹೇಳಿದರೆ ಅದರ ಮಧ್ಯದಲ್ಲಿ ಕೌರವಾದಿಗಳೆಲ್ಲ ಸಿಕ್ಕಿ ನಲಕ್ತಾ ಇದ್ದಾರೆ ಅಂತ. ಅದರಿಂದ ಭಗವಂತ ಅಗಿದು ತಿಂತಾ ಇದ್ದಾನಂದರೆ ಅದು ಈ ರೀತಿ ಇಡೀ ಜಗತ್ತನ್ನೇ ನುಂಗಿಬಿಡುವಂತಹ, ಅಗಿದು ನುಂಗಿಬಿಡುವಂತಹ ಭಗವಂತನದ್ದು ಹಲ್ಲುಗಳು. ಅಂತಹ ಹಲ್ಲು ಉಳ್ಳವನು ಚತುರ್ದಂಷ್ಟ್ರ. 4 ಗಟ್ಟಿಮುಟ್ಟಾದಂತಹ ದವಡೆ ಹಲ್ಲು ಉಳ್ಳವಂಥವನು ಭಗವಂತ. ನಂತರ ಮುಂದಿನದ್ದು ಭ್ರಾಜಿಷ್ಣು ಅಂತ ಭಗವಂತನದ್ದು. ಅದು ಮುಂದಿನ ಶ್ಲೋಕ. ಅದು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದರೆ ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಃ. ಇಲ್ಲಿ ನಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಭ್ರಾಜಿಷ್ಣು, ಭ್ರಾ ಮಹಾಪ್ರಾಣ, ಭ್ರಾಜಿಷ್ಣು ಅಲ್ಲ, ಭ್ರಾಜಿಷ್ಣು. ಯಾಕಂದರೆ ಸಂಸ್ಕೃತದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಹ್ರಸ್ವ ಇವುಗಳಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಅರ್ಥ ಬೇರೆ ಆಗ್ತದೆ. ಅದಕ್ಕೆ ಸ್ಪಷ್ಟವಾಗಿ ಉಚ್ಚಾರಣೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಅದರಿಂದಾಗಿ ಭ್ರಾಜಿಷ್ಣುರ್ ಭೋಜನಂ, ಭೋಕ್ತ ನೋಡಿ ಮಹಾಪ್ರಾಣಗಳು, ಭೋಕ್ತ ದೀರ್ಘ ಬರಬೇಕಲ್ಲಿ. ಭ್ರಾಜಿಷ್ಣುರ್ ಭೋಜನಂ ಭೋಕ್ತ, ಭೋಕ್ತ ಅಷ್ಟಕ್ಕೆ ನಿಲ್ಲಿಸುವುದಲ್ಲ, ಭೋಕ್ತ ಅಂತ ದೀರ್ಘ ಬರಬೇಕು. ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜಃ. ನಂತರ ಅನಘೋ, ಅಲ್ಲಿ ಅನಘೋ ಅಲ್ಲ, ಅನಘೋ ಅಂತ ಹೇಳಿದ್ರೆ ತಪ್ಪಾಯಿತು. ಅನಘೋ ವಿಜಯೋ ಜೇತ ನೋಡಿ, ವಿಜಯೋ ಅದು ದೀರ್ಘ, ಜೇತ ಅದು ದೀರ್ಘ. ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಃ. ವಿಶ್ವಯೋನಿ ಅಲ್ಲಿ ಕೂಡ ಅಷ್ಟೇ, ಪುನರ್ವಸುಃ ಅಂತ ಈ ರೀತಿ. ಇಲ್ಲಿ ಭಗವಂತನ ಎಷ್ಟು ರೂಪಗಳನ್ನು ಹೇಳ್ತಾ ಇದೆ. ಅದರಲ್ಲಿ ಮೊದಲು ಭ್ರಾಜಿಷ್ಣು ಅಂತ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಭ್ರಾಜಿಷ್ಣವೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಭ್ರಾಜಿಷ್ಣು ಅಂತ ಹೇಳಿದರೆ ಭಗವಂತ ಯಾವತ್ತೂ ಬೆಳಗುತ್ತಾ ಇರುವವನು ಅಂತ, ಅಂದರೆ ಸ್ವಯಂ ಜ್ಯೋತಿಯವನು, ಪ್ರಕಾಶ ರೂಪ. ಅದೇ ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಜಗತ್ತಿನಲ್ಲಿ ಯಾವುದು ಬೆಳಗುವ ವಸ್ತು ಅಂತಿದೆ ಎಲ್ಲ ಬೆಳಗುತ್ತಾ ಇರೋದು ನನ್ನಿಂದ. ಸೂರ್ಯ ಇರಬಹುದು, ಚಂದ್ರ ಇರಬಹುದು, ನಕ್ಷತ್ರ ಇರಬಹುದು, ಅಗ್ನಿ ಇರಬಹುದು. ಪ್ರತಿಯೊಂದು ವಸ್ತುವು ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಯಾಕಂದರೆ ಸ್ವತಂತ್ರವಾಗಿ ಬೆಳಗುವ ವಸ್ತು ಅಂತ ಬೇರೆ ಒಂದು ಇಲ್ಲವೇ ಇಲ್ಲ. ದೇವರೇ ಬೆಳಗುವ ವಸ್ತು. ಇವನು ಯಾವ್ಯಾವುದ್ರೊಳಗೆ ಕೂರ್ತಾನೆ ಅವೆಲ್ಲ ಬೆಳಗ್ಲಿಕ್ಕೆ ಶುರುವಾಗುತ್ತೆ. ಉಳಿದದ್ದು ಯಾವುದು? ಇವಾಗ ಮಿಂಚಲಿಕ್ಕೆ ಕಾರಣ ಏನಂದರೆ ದೇವರು ಅದರೊಳಗೆ ಮಿಂಚಾಗಿ ಕೂತಿರೋದು, ಬೆಳಗುವ ವಸ್ತಾಗಿ ಕೂತಿರೋನು. ಹೀಗೆ ಭ್ರಾಜಿಷ್ಣು ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶನಾಗಿರುವವನು ದೇವರು. ಅವನಿಂದಾಗಿ ಉಳಿದದ್ದು ಪ್ರಕಾಶ. ಎಲ್ಲಿವರೆಗೆ ಅಂದರೆ ನಾವು ಬದುಕಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮುಖದಲ್ಲೊಂದು ತೇಜಸ್ಸಿರ್ತದೆ, ಪ್ರಕಾಶ ಇರ್ತದೆ. ಕಾರಣ ಏನಂದರೆ ಅಲ್ಲಿ ಒಳಗೆ ದೇವರು ಕೂತಿರೋದ್ರಿಂದ ನಮ್ಮೊಳಗೆ. ಅದೇ ಸತ್ತ ಬಳಿಕ ಹೆಣದಲ್ಲಿರೋಲ್ಲ ತೇಜಸ್ಸು. ಕಾರಣ ಏನಂದರೆ ದೇವರು ಹೊರಟೋಗಿರ್ತಾನೆ, ಅದಕ್ಕಾಗಿ. ಹೀಗೆ ಪ್ರತಿಯೊಂದು ಕಡೆಯೂ ದೇವರು ಕೂತಿದ್ದಾನೆ. ಅದಕ್ಕೆ ಅವನಿಗೆ ಭ್ರಾಜಿಷ್ಣು ಅಂತ ದೇವರಿಗೆ ಹೆಸರು. ನಂತರ ಭೋಜನಂ ಅಂತ ಇನ್ನೊಂದು ಹೆಸರು ದೇವರಿಗೆ. ನಮಸ್ಕಾರ ಮಾಡಬೇಕಾದ್ರೆ ಭೋಜನಾಯ ನಮಃ ಅಂತ ನಮಸ್ಕಾರ ಮಾಡಬೇಕು.
ಭೋಜನ ಅಂದರೆ ಗೊತ್ತು ನಮಗೆ ಊಟ ಅಂತ. ಭೋಜನ ಅಂದರೆ ಸಾಮಾನ್ಯ ಎಲ್ರಿಗೂ ಗೊತ್ತು. ಆ ಅರ್ಥದಲ್ಲೇ ಇಟ್ಕೊಳ್ಬೇಕು. ಅನೇಕ ಅರ್ಥಗಳು, ಅದರಲ್ಲಿ ಸರಳವಾದ ಅರ್ಥ ಏನಂದರೆ ಭೋಜನ ಅಂತೇಳಿದ್ರೆ ಊಟ, ಊಟವಾಗಿರುವವನೇ ದೇವರು. ಅಂದರೆ ತಿನ್ನುವ ಆಹಾರದಲ್ಲಿ ದೇವರು ಕೂತಿದ್ದಾನಂತೆ. ಅದರಿಂದಾಗಿಯೇ ನಮಗೆ ತಿಂದ ಆಹಾರ ತೃಪ್ತಿಯನ್ನು ಕೊಡ್ಲಿಕ್ಕೆ ಕಾರಣ ಏನಂದರೆ ದೇವರು ಅದರೊಳಗೆ ಕೂತಿರುವುದರಿಂದಾಗಿ. ಒಂದೊಮ್ಮೆ ನಾವು ತಿನ್ನುವ ಆಹಾರದಲ್ಲಿ ದೇವರು ಕೂತಿರಲಿಲ್ಲ ಅಂತ ಹೇಳಿದ್ರೆ ತಿಂದ ಆಹಾರ ತೃಪ್ತಿ ಅಂತ ತಂದುಕೊಡೋಲ್ಲ, ತಿಂದ ಆಹಾರ ಆರೋಗ್ಯವನ್ನು ತಂದುಕೊಡೋಲ್ಲ, ಮತ್ತು ಆರೋಗ್ಯವನ್ನು ಕೆಡಿಸ್ತದದು. ಮತ್ತೇನೆಂದರೆ ಅತೃಪ್ತಿಯನ್ನು ಉಂಟು ಮಾಡುತ್ತೆ ತಿಂದ ಆಹಾರ. ಯಾಕಂದರೆ ಅಲ್ಲಿ ದೇವರು ಇಲ್ಲದಿದ್ರೆ, ಇವಾಗ ಉದಾಹರಣೆಗೆ ಹೇಳೋದಾದರೆ, ಇವಾಗ ಒಂದು ಮದ್ಯ ಇದೆ ಅಂತ ತಿಳ್ಕೊಳ್ಳಿ. ಮದ್ಯಪಾನವನ್ನು ಒಬ್ಬ ವ್ಯಕ್ತಿ ಮಾಡ್ತಾನೆ. ಆ ಮದ್ಯಪಾನ ಅನ್ನುವಂಥದ್ದು ತೃಪ್ತಿ ತಂದು ಕೊಡುವುದಲ್ಲ. ಯಾಕಂದರೆ ಅವನಿಗೆ ಇನ್ನೂ ಕುಡಿಲಿಕ್ಕೆ ಬೇಕು ಮತ್ತು ಕುಡಿಲಿಕ್ಕೆ ಬೇಕು ಅಂತಲೇ ಕಾಣಿಸ್ತದೆ ಅವನಿಗೆ. ಅಷ್ಟು ಕುಡಿದರೂ ಸಾಕಾಗೋದಿಲ್ಲ. ಅಷ್ಟು ಕುಡಿದರೂ ಆರೋಗ್ಯ ಕೆಡುತ್ತದೆ, ಮನಸ್ಸು ಕೆಡುತ್ತದೆ ಹೊರತು ತೃಪ್ತಿ ಆಗೋಲ್ಲ ಅವನಿಗೆ, ಆರೋಗ್ಯ ಬರೋಲ್ಲ. ಯಾಕಂದರೆ ಅಲ್ಲಿ ದೇವರಿಲ್ಲ, ಆ ಮದ್ಯಪಾನದಲ್ಲಿ ದೇವರು ಕೂತಿಲ್ಲ. ಅದಕ್ಕೆ ಅದು ಅವನಿಗೆ ಒಳ್ಳೇದು ಮಾಡೋಲ್ಲ. ಅದೇ ನಾವೇನು ಒಂದು ಸಾತ್ವಿಕವಾದ ಆಹಾರ ಸ್ವೀಕಾರ ಮಾಡ್ತೇವೆ, ಅದರಿಂದಾಗಿ ಆರೋಗ್ಯವೂ ಒಳ್ಳೆಯದಾಗತ್ತೆ, ಮನಸ್ಸೂ ಒಳ್ಳೆಯದಾಗತ್ತೆ, ಮತ್ತು ತೃಪ್ತಿಯೂ ಕೂಡ ಆಗುತ್ತೆ. ಕಾರಣ ಏನು ಅಂದರೆ ದೇವರು ಅದರಲ್ಲಿ ಕೂತಿದ್ದಾನೆ, ಅದರಲ್ಲಿ ಭೋಜನವಾಗಿ ಕೂತಿದ್ದಾನೆ. ಅದಕ್ಕಾಗಿ ಭೋಜನ ಪದಾರ್ಥದಲ್ಲಿದ್ದು ತೃಪ್ತಿಯನ್ನು ಕೊಡ್ತಾ ಇರುವುದರಿಂದಾಗಿ ದೇವರಿಗೆ ಭೋಜನ ಅಂತಲೇ ಹೆಸರು. ಇದನ್ನು ನಾವು ಭೋಜನವನ್ನು ಮಾಡಬೇಕಾದ್ರೆ ಯಾವತ್ತೂ ನೆನಪು ಪಡ್ಕೊಳ್ಬೇಕಾದದ್ದು. ಅಷ್ಟು ಮಾತ್ರ ಅಲ್ಲ, ದೇವರ ಮುಂದಿನ ಹೆಸರು ಏನಂದರೆ ಭೋಕ್ತಾ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಭೋಕ್ತರೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಏನು ಭೋಕ್ತಾ ಅಂತ ಹೇಳಿದರೆ ನೋಡಿ ವಿಚಿತ್ರ. ನಾವು ಊಟಕ್ಕೆ ಕೂತಾಗ ಎದುರಿನಲ್ಲಿ ಎಲೆಯಲ್ಲಿ ಹಾಕಿದ ಎಲ್ಲ ಪದಾರ್ಥಗಳೇನಿದೆ ಅದರಲ್ಲಿ ದೇವರು ಕೂತಿದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ಯಾರು ಉಣ್ಣುವವನಿದ್ದಾನೆ ಉಣ್ಣುವವನಲ್ಲಿ ದೇವರು ಕೂತಿದ್ದಾನಂತೆ. ನಿಜವಾಗಿ ಯಾಕಂದರೆ ಉಣ್ಣುವವನು ದೇವರೇ ಅಂತ. ಏನು ನಾವು ಊಟವನ್ನು ಮಾಡ್ತೇವೆ ಆ ಊಟದಲ್ಲಿ ಉಣ್ಣುವವನು ದೇವರೇ, ನಾವಲ್ಲ. ಮತ್ತು ದೇವರು ಏನು ಉಣ್ಣಿಸ್ತಾನೆ ಅದು ಮಾತ್ರ ನಾವು ಉಣ್ತೇವೆ ಅಷ್ಟೇ. ಮುಖ್ಯವಾಗಿ ಉಣ್ಣುವವನು ಅವನೇ, ದೇವರೇ. ಅದಕ್ಕೆ ಅವನಿಗೆ ಭೋಕ್ತಾ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಹಿಮಾಗೆ ಸ್ವಲ್ಪ ದೇವರು ತಿನ್ನುವನಲ್ವಂತೆ. ಅವನು ಎಷ್ಟು ಭೋಕ್ತಾ ಅಂದರೆ ಒಂದು ದಿನ ಇಡೀ ಜಗತ್ತನ್ನೇ ನುಂಗಿಬಿಡ್ತಾನೆ. ಆ ರೀತಿ ಅಂದರೆ ನಿಜವಾಗಿ ಊಟ ಮಾಡುವವನವನೇ, ದೇವರೇ, ನಾವಲ್ಲ. ಯಾಕಂದರೆ ನಾವು ಅಲ್ಪ ಸ್ವಲ್ಪ ತಿಂತೇವೆ ಅಷ್ಟೇ. ಅವನು ಇಡೀ ಜಗತ್ತನ್ನೇ ನಾಳೆ ತಿಂದು ನಂತರ ಈ ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರನ್ನು ಉಪ್ಪಿನಕಾಯಿ ನೆಕ್ಕಿದಾಗೆ ನೆಕ್ಕಿ ಬಿಡ್ತಾನಂತೆ ಕಡೆಗೆ ಪ್ರಳಯ ಕಾಲದಲ್ಲಿ. ಅದಕ್ಕೆ ಅವನಿಗೆ ಭೋಕ್ತಾ ಅಂತ ಹೆಸರು ದೇವರಿಗೆ. ನಂತರ ಸಹಿಷ್ಣು ಅಂತ ಹೇಳ್ತಾರೆ. ಇದಕ್ಕೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ದೇವರಿಗೆ ಭೋಕ್ತರೇ ನಮಃ ಅಂತ ಹೇಳಿ ಇಲ್ಲಿ ಸಹಿಷ್ಣವೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಸಹಿಷ್ಣು ಅಂದರೆ ಸಹಿಸಿಕೊಳ್ಳುವವನು ಅಂತ. ಭಕ್ತರು ಏನು ಅಪರಾಧವನ್ನು ಮಾಡಿದರೂ ಕೂಡ ದೇವರು ಸಹಿಸಿಕೊಳ್ತಾನೆ. ಅಂದರೆ ಆ ಸಹಿಸುವ ಶಕ್ತಿ ಭಗವಂತನನ್ನು ಬಿಟ್ಟರೆ ಬೇರೆಯವರಿಲ್ಲ. ಯಾಕಂದರೆ ದೇವರಲ್ಲಿ ಈ ಸಹನೆ ಅಂತ ಒಂದು ಎಲ್ದಿದ್ರೆ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ದೇವರಲ್ಲಿ ಏನಿಲ್ವೇ ಇಲ್ಲ. ಯಾಕಂದರೆ ನಾವು ಅಷ್ಟು ಅಪರಾಧವನ್ನು ಮಾಡ್ತೇವೆ. ಜಾವಕ್ಕೆ ಮಾಡುವೆ 1000 ತಪ್ಪನು ಅಂತ ಹೇಳಿದಾಗೆ ಅಷ್ಟು ಅಪರಾಧಗಳನ್ನು ಮಾಡಿದರೂ ಎಲ್ಲ ಅಪರಾಧಗಳನ್ನು ಸಹಿಸಿಕೊಳ್ತಾ ಇರ್ತಾನಂತೆ. ಎಲ್ಲಿವರೆಗೆ ಅಂದರೆ ದೇವರು ಪೂಜೆಗೆ ಅಂತ ಕೂತು ನಾವು ಮಾಡೋದು ಇದುವರೆಗೆ ಅವಮಾನ. ಇದನ್ನು ಸ್ತೋತ್ರದಲ್ಲಿ ಜಿತಂತೆ ಸ್ತೋತ್ರ ಅಂದರೆ ಹೇಳ್ತಾರೆ ಸ್ಪಷ್ಟವಾಗಿ, ಉಪಚಾರೋಪದೇಶೇನ ಕೃತಮ್ಮೇ ಅವಹೇಳನಂ. ದೇವರೇ, ನಿನ್ನನ್ನು ಕರೆದು ಕುರಿಸಿ ನಿನಗೆ ಅವಮಾನ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಆ ಪೂಜೆ ಆದಮೇಲೆ ಒಂದು ಪ್ರಾರ್ಥನೆ ಮಾಡಲಿಕ್ಕಿದೆ. ಯಾಕಂದರೆ ದೇವರು ಕ್ಷಮಿಸ್ತಾನೆ, ಅವನು ಸಹಿಷ್ಣು. ಹಾಗಂತ ಕ್ಷಮಿಸ್ತಾನೆ ಅಂತಲೇ ನಾವು ಅಪರಾಧ ಮಾಡೋದಲ್ಲ. ಮತ್ತೇನೆಂದರೆ ಆದಷ್ಟು ನಾವು ಜಾಗರೂಕತೆಯಿಂದ ದೇವರನ್ನು ನಾವು ಪೂಜೆ ಮಾಡಬೇಕಾದದ್ದು, ಆರಾಧನೆ ಮಾಡಬೇಕಾದದ್ದು. ಆದರೆ ಅದರಲ್ಲಿ ಏನು ತಪ್ಪುಗಳಾಗ್ತದೆ ಅವೆಲ್ಲವನ್ನು ಕ್ಷಮಿಸುವಂತಹ ಭಗವಂತ ಕ್ಷಮಾ ಸಾಗರ, ಅದೇ ಅವನನ್ನು ಸಹಿಷ್ಣು ಅಂತ ಕರೀತಾರೆ. ನಂತರ ಜಗದಾದಿಜಃ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಬೇಕಾದ್ರೆ ಜಗದಾದಿಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲೇನೆಂದರೆ ಜಗತ್ತಿನ ಆದಿಯಲ್ಲಿ ತಾನು ಬಂದವನು ಅಂತ ಭಗವಂತ. ಯಾಕಂದರೆ ಜಗತ್ತಿನ ಸೃಷ್ಟಿಯೇ ಆಗಿಲ್ಲ, ಆಗಲೇ ದೇವರಿಗೆ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತಂತೆ. ಪ್ರಳಯ ಕಾಲದಲ್ಲಿ ದೇವರೊಬ್ಬನೇ ಮಲ್ಕೊಂಡಿದ್ದಂತೆ. ಮಲಗಿದ ದೇವರಿಗೆ ಆಮೇಲೆ ಪ್ರಳಯ ಮುಗಿತಾ ಬಂತು, ನಾನಿವಾಗ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತಂತೆ. ಸೃಷ್ಟಿ ಮಾಡಬೇಕು ಅಂತ ಕಂಡಾಗ ಜಗತ್ತನ್ನು ಕೂಡಲೇ ದೇವರು ಸೃಷ್ಟಿ ಮಾಡಲಿಲ್ವಂತೆ. ಮೊದಲೇನೆಂದರೆ ತಾನು ಮೊದಲು ಒಂದು ರೂಪವನ್ನು ತಾಳಿದ, ಅದೇ ಪುರುಷ ರೂಪ ಅಂತ. ವಿರಾಟ್ ಪುರುಷ ರೂಪವನ್ನು ತಾಳಿ ನಂತರ ತನ್ನ ಒಂದೊಂದು ಅಂಗ ಅವಯವಗಳಿಂದ ಒಂದೊಂದು ರೂಪ ಈ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಬಂದ.
ಇದೆಲ್ಲ ಪುರುಷ ಸೂಕ್ತ ಅಂತ ವೇದ ಭಾಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡುತ್ತದೆ. ಹೀಗೆ ಜಗತ್ತಿನ ಆದಿಯಲ್ಲಿ ಅಂದರೆ ಜನಿಸಿದವನು, ಅವತರಿಸಿದವನು, ಬಂದವನು ಪುರುಷ ರೂಪದಿಂದ. ಅದಕ್ಕೆ ಅವನಿಗೆ ಜಗದಾದಿಜಃ ಅಂತ ದೇವರಿಗೆ ಹೆಸರು. ನಂತರ ಅನಘಃ ಅಂತ ಮುಂದಿನದ್ದು ದೇವರ ನಾಮ. ಅಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಅನಘಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಘ ಅಂದರೆ ಪಾಪ, ಪಾಪವೇ ಇಲ್ಲದೆ ಇರುವವನು ದೇವರು. ಅಂದರೆ ಪಾಪ ಇಲ್ಲದೇ ಇರುವವನು. ಎಲ್ಲಿವರೆಗೆ ಅಂದರೆ ಆ ದೇವರ ನಾಮಸ್ಮರಣೆ ಮಾಡಿದ್ರೇ ಪಾಪ ಹೋಗ್ತದಂತೆ, ಇನ್ನು ದೇವರಿಗೆ ಎಲ್ಲಿಂದ ಪಾಪ? ಅದಕ್ಕೆ ಪಾಪ ಲೇಪವೇ ಇಲ್ಲದವನು ದೇವರು. ಅದಕ್ಕೆ ಈ ಅನಘ ಅಂತ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾ ಇರ್ತಾನೆ ದೇವರು. ಇನ್ನು ವಿಜಯ ಅಂತ ದೇವರಿಗೆ ಇನ್ನೊಂದು ಹೆಸರು. ಇನ್ನು ನಮಸ್ಕಾರ ಮಾಡಬೇಕಾದ್ರೆ ವಿಜಯಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ವಿಜಯ ಅಂತ ಹೇಳಿದ್ರೆ ಏನು? ಜಯ ಅಂತ ಹೇಳಿದ್ರೇ ಗೆಲುವು. ವಿಜಯ ಅಂತ ಹೇಳಿದ್ರೆ ವಿಶಿಷ್ಟವಾದ ಗೆಲುವನ್ನು ತಂದುಕೊಡುವವನು ಅಂತ ದೇವರು. ಅದಕ್ಕಾಗಿ ಯಾರು ವಿಷ್ಣುವನ್ನು ಆಶ್ರಯಿಸ್ತಾರೆ ಅವರ ಗೆಲುವು ಉಳಿದವರಿಗಿಂತ ವಿಶಿಷ್ಟವಾಗಿರ್ತದಂತೆ. ಅಂದರೆ ಯಾವತ್ತೂ ಸೋಲೇ ಕಾಣದ ಗೆಲುವನ್ನು ತಂದುಕೊಡುವವನು ಭಗವಂತ. ಮತ್ತು ಒಮ್ಮೆ ಗೆದ್ದ ಅಂದರೆ ಮತ್ತೆ ಸೋಲುವುದಿಲ್ಲ ಅವನು. ಜೀವನದಲ್ಲಿ ಭಗವದ್ಭಕ್ತ ವಿಷ್ಣುವಿನ ಭಕ್ತರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಮೊದಲು ಅವನು ಕಷ್ಟಪಡ್ಬೋದು, ಆದರೆ ಕಷ್ಟಪಟ್ಟು ದೇವರ ಅನುಗ್ರಹವನ್ನು ಪಡೆದ ಅಂತ ಹೇಳಿದರೆ ಆಮೇಲೆ ಅವನಿಗೆ ಸೋಲೇ ಇಲ್ಲ ಯಾವತ್ತಿಂದ. ಅದಕ್ಕೆ ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ಅದೇ ರೀತಿ ಕೃಷ್ಣ ಭಗವದ್ಗೀತೆಯಲ್ಲಿ ಕಡೆಗೆ ಭಗವದ್ಗೀತೆಯಲ್ಲಿ ಹೇಳು, ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ವಿಜಯ ಅನ್ನುವುದು ಖಾತ್ರಿ ಅಂತ. ಅಂದರೆ ಸೋಲೇ ಇಲ್ಲದ ಗೆಲುವು ಕೊಡುವವನಿವನು ಭಗವಂತ. ಅದಕ್ಕೆ ಅವನಿಗೆ ವಿಜಯ ಅಂತ ಹೆಸರು. ಮುಂದಿನದು ಭಗವಂತನ ಇದು ನಾಮ ಜೇತ ಅಂತ. ಜೇತ ಅಂತ ಹೇಳಿದರೆ ಹೌದು, ದೇವರು ಸೋಲೇ ಇಲ್ಲದವನು. ಅವನ ಯಾರು ಆಚರಿಸ್ತಾರೆ ದೇವರನ್ನು ಅವರಿಗೆ ವಿಶಿಷ್ಟವಾದ ಜಯ. ಕಾರಣ ಏನು ಅಂತ ಹೇಳಿದರೆ ದೇವರೇ ಜೇತ. ಜೇತ ಅಂದರೆ ಇಲ್ಲಿ ನಮಸ್ಕಾರವನ್ನು ನಾವು ಮಾಡಬೇಕಾದ್ರೆ ಜೇತ್ರೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಇದರ ಅರ್ಥ ಏನು ಅಂತ ಹೇಳಿದರೆ ಯಾವತ್ತೂ ಗೆಲ್ಲುವವನು ಅಂತ. ದೇವರು ಯಾವತ್ತೂ ಗೆಲ್ಲುವವನು. ದೇವರ ಒಂದು ನೀವು ಯಾವುದೇ ಕಥೆಯಲ್ಲಿ ನೋಡಿದ್ರೆ ಸೋಲು ಅಂತ ಒಂದು ಇಲ್ಲವೇ ಇಲ್ಲ. ಇನ್ನೇನು ಅಂತ ಹೇಳಿದ್ರೆ ದೇವರೇ ಯಾವ ರೀತಿ ಅಪ್ಪ ಮಗನ ಮುಂದೆ ಸೋಲ್ತಾನಲ್ವ, ಯಾಕಂದರೆ ಪಾಪ ಮಗು ಖುಷಿಯಾಗಲಿ ಅಂತ. ಆ ರೀತಿ ಎಲ್ಲೋ ದೇವರು ಕೆಲವು ಸಲ ತಾನು ಸೋತ ಹಾಗೆ ನಟಿಸ್ತಾನೆ ಹೊರತು ನಿಜವಾಗಿ ವಿಷ್ಣುವಿಗೆ ಸೋಲು ಅನ್ನುವುದೇ ಇಲ್ಲ, ಯಾವತ್ತಿಂದ ಯಾವತ್ತಿಗೂ ಇಲ್ಲ. ಯಾಕಂದರೆ ಅವನ ಸ್ವರೂಪವೇ ಅಂತಹದ್ದು, ಸ್ವಭಾವವೇ ಅಂತಹದ್ದು ದೇವರದ್ದು. ಅದಕ್ಕಾಗಿಯೇ ಅವನನ್ನು ಯಾರು ಆಶ್ರಯಿಸ್ತಾರೆ ಅವರಿಗೂ ಸೋಲಿಲ್ಲ, ಯಾಕಂದರೆ ದೇವರಿಗೂ ಸೋಲಿಲ್ಲ. ಅವನು ಜೇತ, ಯಾವತ್ತೂ ಗೆಲ್ಲುವ ಸ್ವಭಾವವುಳ್ಳವನ ದೇವರು. ಇನ್ನು ವಿಶ್ವಯೋನಿಹಿ ಅಂತ ಮುಂದಿನದ್ದು ಭಗವಂತನ ರೂಪ. ಹಿಂದೆ ಒಂದು ಸಲ ಬಂದಿದೆ ಇದು ವಿಶ್ವಯೋನಿ ಅಂತ. ಇದು ಎರಡನೇ ಬಾರಿ ಬರ್ತಾ ಇರುವಂಥದ್ದು ಭಗವಂತನ ರೂಪ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಅಂದರೆ ಹೆಸರು ಒಂದೇ ವಿಶ್ವಯೋನಿಯಿಂದಾನೆ, ಆದರೆ ರೂಪಗಳು ಬೇರೆ. ಅದು ಬೇರೆ ರೂಪ, ಇದು ಬೇರೆ ರೂಪ. ಯಾಕಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ 1000 ರೂಪಗಳೇನಿದೆ ಇದು ನಮ್ಮ ಒಳಗಿರುವ ನಾಡಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅದರಿಂದಾಗಿ ಅದು ಬೇರೆ ನಾಡಿಗೆ ಸಂಬಂಧಪಟ್ಟಾಗಿರುವುದು, ಇದು ಬೇರೆ ನಾಡಿಗೆ ಸಂಬಂಧಪಟ್ಟಾಗಿರುವಂತಹ ರೂಪ ವಿಶ್ವಯೋನಿ ಅಂತ. ಇಲ್ಲೇನು ಅಂತ ಹೇಳಿದರೆ ವಿಶ್ವ ಅಂತ ಹೇಳಿದಾಗ ನಾವು ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಯೋನ ಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಈ ನಾಮದ ಅರ್ಥ ಏನು ಅಂತ ಹೇಳಿದರೆ ವಿಶ್ವ ಅಂದರೆ ಇಡೀ ಜಗತ್ತು. ಈ ಜಗತ್ತಿಗೆ ಯೋನಿಹಿ, ಯೋನಿ ಅಂತ ಹೇಳಿದರೆ ಇವನೇ ಜನಕ, ಇವನೇ ಕಾರಣನಾಗಿರುವವನು. ಯಾವ ರೀತಿ ಅಂದರೆ ಸ್ವತಂತ್ರವಾಗಿ ಕಾರಣ. ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬೇರೆಯವರು ಲಕ್ಷ್ಮಿಯೂ ಕೂಡ ಸೃಷ್ಟಿ ಮಾಡ್ತಾಳೆ, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಇವರೆಲ್ಲ ಸೃಷ್ಟಿ ಮಾಡ್ತಾರೆ. ಆದರೆ ಇವರೆಲ್ಲ ಏನಂದರೆ ದೇವರು ಕೊಟ್ಟ ಶಕ್ತಿಯಿಂದಲೇ ಸೃಷ್ಟಿ ಮಾಡುವುದೇ ಹೊರತು ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿಸುವವನು ಇವನೇ. ಅದಕ್ಕೆ ನಿಜವಾಗಲೂ ಈ ವಿಶ್ವ ಏನಿದೆ, ವಿಶ್ವದ ಯೋನಿ, ಯೋನಿ ಅಂದರೆ ಸೃಷ್ಟಿಗೆ ಕಾರಣನಾದವನು ಇವನೇ ದೇವರೇ. ಮುಂದಿನದ್ದು ಪುನರ್ವಸುಹು ಅಂತ. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಪುನರ್ವಸವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪುನರ್ವಸು ಅಂತ ಹೇಳಿದ್ರೆ ಏನು? ವಸು ಅಂತ ಹೇಳಿದರೆ ಸಂಪತ್ತು ಅಂತ ಸಂಸ್ಕೃತದಲ್ಲಿ ಅರ್ಥ. ದೇವರು ಪುನಃ ಪುನಃ ಮತ್ತೆ ಮತ್ತೆ ಸಂಪತ್ತು ಕೊಡ್ತಾ ಇರ್ತಾನೆ. ದೇವರು ಕೊಡ್ಲಿಕ್ಕೆ ಶುರು ಅದೇ ಒಂದು ಮಾತೇ ಇದೆಯಲ್ವ, ದೇವ್ರಿಗೆ ಕೊಡ್ಲಿಕ್ಕೆ ಶುರು ಮಾಡೋದ ಅಂದರೆ ತಗೊಳ್ಲಿಕ್ಕೆ 2 ಕೈ ಸಾಕಾಗೋಲ್ಲ ನಮಗೆ ಅಂತ. ಆ ರೀತಿ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನ್ ಅಂತ ಹೇಳಿದಾಗೆ ದೇವರು ಕೊಟ್ಟ ಅಂತ ಹೇಳಿದ್ರೆ ಮತ್ತೆ 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 ಕೊಡ್ತಾನೇ ಇರ್ತಾನಂತೆ, ಕೊಡ್ತಾನೇ ಇರ್ತಾನಂತೆ, ಕೊಡ್ತಾನೇ ಇರ್ತಾನಂತೆ. ಇಷ್ಟೇ ನಾವು ಮಾಡಬೇಕಾದದ್ದು ಏನಂದರೆ ದೇವರ ಅನುಗ್ರಹ ಒಂದು ಸಂಪಾದನೆ ಮಾಡಬೇಕಾದ್ದು. ಅದಾಯಿತು ಅಂತ ಹೇಳಿದ್ರೆ ಅವನಿಗೆ ಕೊರತೆಯೇ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆ ರೀತಿ ಕೊಡ್ತಾ ಇರ್ತಾನೆ. ಕುಚೇಲನ ಹಾಗೆ. ಕುಚೇಲ ಮೊದಲು ಬಡತನದಲ್ಲಿ ಕಷ್ಟಪಟ್ಟ, ಅಷ್ಟಿಷ್ಟಲ್ಲ.
ಆದರೆ ಯಾವಾಗ ದ್ವಾರಕೆಗೆ ಹೋದ, ಕೃಷ್ಣನನ್ನು ಕಂಡ, ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದ, ಆಮೇಲೆ ವಾಪಸ್ ಬರುವುದರೊಳಗೆ ಅವನಿಗೆ ಸಂಪತ್ತು ಮೇಲೆದ್ದಿತ್ತು. ಎಂಥ ಸಂಪತ್ತು ಅಂತ ಹೇಳಿದ್ರೆ ಆಮೇಲೆ ಅವನು ಒಂದೇ ಕೆಲಸ ಕೂತಿದ್ದಂತೆ, ದಾನ ಧರ್ಮ ಮಾಡುವುದೇ ಕೆಲಸ ಅಂತೆ ಅವನು ಕುಚೇಲನಿಗೆ. ಯಾಕಂದರೆ ನನಗೆ ದೇವರು ಸಂಪತ್ತು ಕೊಟ್ಟಿರುವುದೇ ದಾನ ಧರ್ಮ ಮಾಡಲಿಕ್ಕೆ ಅಂತ. ಎಷ್ಟು ಕೊಟ್ಟರು ಮಸ್ತು ಬರ್ತದೆ, ಮಸ್ತು ಬರ್ತದೆ. ಯಾಕಂದರೆ ಪುನರ್ವಸು ದೇವರು ಮತ್ತೆ 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 ಸಂಪತ್ತನ್ನು ಕೊಡ್ತಾನೆ ಇರ್ತಾನಂತೆ. ಅದಕ್ಕೆ ಅವನಿಗೆ ಪುನರ್ವಸು ಅಂತ ಹೆಸರು. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಇಲ್ಲಿ ಕೆಲವು ಉಚ್ಚಾರಣೆ ಬಗ್ಗೆ ಗಮನಿಸಬೇಕಾದದ್ದು. ಉಪೇಂದ್ರೋ ದೀರ್ಘ ಇದೆ. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ. ನೋಡಿ, ಘ ಅನ್ನೋದು ಮಹಾಪ್ರಾಣ. ಅಮೋಘ ಘ ಹಕಾರ ಬರಬೇಕು ಕಡೆಗೆ. ಪ್ರಾಂಶುರಮೋಘ ಶುಚಿರೂರ್ಜಿತ, ಶುಚಿರೋರ್ಜಿತ ಅಲ್ಲ, ಶುಚಿರೂರ್ಜಿತ. ನಂತರ ಅತೀಂದ್ರ ಸಂಗ್ರಹ ಸರ್ಗೋ, ಅಲ್ಲಿ ಅತೀಂದ್ರ ಸಂಗ್ರಹ ಸರ್ಗೋ ಆ ರೀತಿ ಅಲ್ಲ, ಅತೀಂದ್ರ ಅಲ್ಲಿ ಹಕಾರ ಬರಬೇಕು, ಯಾಕಂದರೆ ವಿಸರ್ಗ ಇದೆ. ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ. ಧೃ ಅನ್ನೋದು ಮಹಾಪ್ರಾಣ. ಧೃತಾತ್ಮ ಅಲ್ಲಿ ದೀರ್ಘ ಇದೆ. ನಿಯಮೋ ಯಮಃ ಅಂತ. ಇಲ್ಲಿ ಭಗವಂತನನ್ನು ಯಾವ ರೀತಿ ಯಾವ ಯಾವ ನಾಮಗಳನ್ನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಉಪೇಂದ್ರ ಅಂತ ನಮಸ್ಕಾರ ಮಾಡಬೇಕಾದ್ರೆ ಉಪೇಂದ್ರಾಯ ನಮಃ ಅಂತ ಹೇಳಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಉಪೇಂದ್ರ ಅರ್ಥ ಏನು ಅಂದರೆ ಇಂದ್ರನ ಉಪ ಅಂದರೆ ಸಮೀಪ, ಇಂದ್ರನ ಸಮೀಪದಲ್ಲಿರುವವನು ಅಂತ. ಭಗವಂತ ವಾಮನನಾಗಿ ತಾನು ಅವತಾರ ಮಾಡಿ ಬಂದ. ವಾಮನನಾಗಿ ಬಂದು ಬಲಿಯಿಂದ ಭೂಮಿಯನ್ನು ಕಸಿದುಕೊಂಡು ಇಂದ್ರನಿಗೆ ಕೊಟ್ಟದು ಮಾತ್ರ ಅಲ್ಲ, ಬಲಿಯನ್ನು ಸುತಳಕ್ಕೆ ತಾನು ಕಳುಹಿಸಿ ಅವನ ಮನೆ ಬಾಗಿಲನ್ನು ಕಾಯ್ತಾ ಕೂತ. ಮತ್ತೊಂದು ರೂಪದಿಂದಾಗಿ ಇಂದ್ರನ ಪಕ್ಕದಲ್ಲಿ ಉಪೇಂದ್ರದಾಗಿ ತಾನು ರಾರಾಜಿಸ್ತಾ ಇದ್ದಾನೆ ಇವತ್ತು ಕೂಡ. ಆ ರೀತಿ ಉಪೇಂದ್ರನಾಗಿ ಇಂದ್ರನ ಬಳಿಯಲ್ಲಿದ್ದು ದೈತ್ಯರು ಅವನನ್ನು ಆಕ್ರಮಣ ಮಾಡದಾಗಿ ಯಾವತ್ತೂ ನೋಡ್ಕೊಳ್ತಾ ಇರುವವನು ಭಗವಂತ. ಅವನಿಗೆ ಉಪೇಂದ್ರ ಅಂತ ಕರೀತಾರೆ. ನಂತರ ಮುಂದಿನದ್ದು ಭಗವಂತನ ನಾಮ ವಾಮನಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ವಾಮನಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಈ ವಾಮನ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ವಾಮ ಅಂತ ಹೇಳಿದರೆ ಯಾರು ಈ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅಂತ ಹೇಳಿದ್ರೆ ಬಲಿಚಕ್ರವರ್ತಿ ಅಲ್ಲ. ಬಲಿಚಕ್ರವರ್ತಿ ಏನು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅಂದರೆ, ಯಾವುದು ಅವನಿಗೆ ಸಲ್ಲದ ಸ್ಥಾನವೋ ಆ ಸಲ್ಲದ ಸ್ಥಾನವನ್ನು ಅವನು ಬಯಸಿದ್ದ. ತಪ್ಪೇ ಅದು. ನಮ್ಮ ಸೀಟೇನೋ ಅದರಲ್ಲಿ ಮಾತ್ರ ಕೂರಬೇಕೇ ಹೊರತು ಇನ್ನೊಬ್ಬರ ಸೀಟನ್ನು ನಾವು ಬಯಸಬಾರ್ದು. ಅವನು ಇಂದ್ರನ ಪಟ್ಟದಲ್ಲಿ ತಾನು ಹೋಗಿ ಅದು ಬಲಾತ್ಕಾರದಿಂದ ಇಂದ್ರನನ್ನು ಓಡಿಸಿ ತಾನು ಕೂತಿದ್ದ. ಇದೇ ಅವನು ಮಾಡಿದ ತಪ್ಪು. ಅಂಥವನನ್ನು ಭಗವಂತ ಏನು ಮಾಡಿದ ಅಂದರೆ ಪಾತಾಳಂ ಪ್ರತಿನಯತಿ ನ ವಾಮ ನ. ವಾಮ ಅಂತ ಹೇಳಿದರೆ ಕೆಟ್ಟ ದಾರಿಯಲ್ಲಿ ಹೋಗುವ ಬಲಿ, ಅವನನ್ನು ನ ಅಂತ ಹೇಳಿದರೆ ಪಾತಾಳಕ್ಕೆ ಕೊಂಡೊಯ್ದವನು. ಅದಕ್ಕಾಗಿ ಭಗವಂತನನ್ನು ವಾಮನ ಅಂತ ಕರೀತಾರೆ. ಅಥವಾ ಇನ್ನೊಂದರ್ಥದಲ್ಲಿ ಏನಂತ ಹೇಳಿದರೆ, ವಾಮ ಅನ್ನುವಂತಹ ಶಬ್ದಕ್ಕೆ ವಾಮನ ಅಂತ ಹೇಳಿದರೆ ಸಣ್ಣವನು ಅಂತ, ಪುಟ್ಟವನು ಅಂತ. ಭಗವಂತ ಯಾವುದು ಸಣ್ಣ ವಸ್ತುಗಳಿದೆ ಅದರೆಲ್ಲದರೊಳಗೆ ಇದ್ದಾನಂತೆ. ಅದಕ್ಕೆ ಅವನಿಗೆ ವಾಮನ ಅಂತ ಕರೀತಾರೆ. ಮುಂದಿನದ್ದು ಪ್ರಾಂಶುಹು ಅಂತ. ಪ್ರಾಂಶವೇ ನಮಃ ನಮಸ್ಕಾರ ಮಾಡಬೇಕಾದ್ರೆ ಹೇಳಬೇಕಾದದ್ದು. ಪ್ರಾಂಶು ಅಂದರೆ ಎತ್ತರವಾದ ವಸ್ತು. ವಾಮನ ಅಂತ ಹೇಳಿದ್ರೆ ಸಣ್ಣ ವಸ್ತು. ಪ್ರಾಂಶು ಅಂದರೆ ಎತ್ತರವಾದ ವಸ್ತು. ಅಂದರೆ ಯಾವ್ಯಾವುದು ಎತ್ತರವಾದ ವಸ್ತುಗಳಿದೆಯೋ ಅದರೆಲ್ಲದರೊಳಗೂ ದೇವರು ಕೂತಿದ್ದಾನಂತೆ. ಹೇಗಂತ ಹೇಳಿದ್ರೆ ಮುಗಿಲೆತ್ತರಷ್ಟಕ್ಕೆ ದೇವರಿದ್ದಾನಂತೆ. ಮುಗಿಲೇನಿದೆ ಅದರ ಎತ್ತರಕ್ಕೆ ದೇವರಿದ್ದಾನಂತೆ. ಈ ರೀತಿ ಎತ್ತರವಾದ ವಸ್ತುವಿನೊಳಗೆ ಕೂತಿರುವಂತಹ ಭಗವಂತ ಪ್ರಾಂಶು ಅಂತ. ಹಿಮಾಲಯದೊಳಗೆ ದೇವರು ಪ್ರಾಂಶುವಾಗಿ ಕೂತಿದ್ದಾನೆ. ಅದೇ ಪುಟ್ಟ ಗಿಡದೊಳಗೆ ದೇವರು ವಾಮನನಾಗಿ ಕೂತಿದ್ದಾನೆ. ನಂತರ ಭಗವಂತನದ್ದು ಮುಂದಿನ ರೂಪ ಅಮೋಘ ಅಂತ. ಇನ್ನು ನಮಸ್ಕಾರ ಮಾಡಬೇಕಾದ್ರೆ ಅಮೋಘಾಯ ನಮಃ ಈಗಾಗಲೇ ಹಿಂದೆ ಬಂದಿದೆ. ಇದು ಒಂದು ಬಾರಿ ಬಂದಿದೆ. ಅದು ಭಗವಂತನ ಬೇರೆ ರೂಪ, ಇದು ಬೇರೆ ರೂಪ ಅಮೋಘ ಅನ್ನುವಂಥದ್ದು. ಹಿಂದೆ ನಾವು ಒಂದು ಅರ್ಥವನ್ನು ನೋಡಿದ್ವು ಅಮೋಘ ಅನ್ನುವುದಕ್ಕೆ. ಇಲ್ಲಿ ಇನ್ನೊಂದು ಅರ್ಥದಿಂದ ಅಮೋಘ ಅನ್ನುವುದನ್ನು ಹೇಳ್ತಾರೆ. ಇಲ್ಲೇನೆಂದರೆ, ಯಾವ ಭಗವಂತನ ಸ್ಮರಣೆ ಆಗಲಿ, ಕೀರ್ತನೆ ಆಗಲಿ, ಚಿಂತನೆ ಆಗಲಿ ವ್ಯರ್ಥ ಅಲ್ವೋ ಅದನ್ನು ಅಮೋಘ ಅಂತ ಕರೀತಾರೆ.
ಅಂದರೆ ನಾವು ದೇವರ ಸ್ಮರಣೆ ಮಾಡಿದರೆ, ದೇವ್ರ ಚಿಂತನೆ ಮಾಡಿದರೆ ಯಾವತ್ತೂ ವ್ಯರ್ಥ ಆಗುವುದು ಅಂತಲೇ ಇಲ್ಲ. ಅಯ್ಯೋ ನಾನು ದೇವ್ರ ಸ್ಮರಣೆ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಯಿತು, ಆ ರೀತಿ ಹೇಳಲಿಕ್ಕೇ ಇಲ್ವಂತೆ. ಅದಕ್ಕಾಗಿ ಭಗವಂತನಿಗೆ ಅಮೋಘ ಅಂತ ಕರೀತಾರೆ. ವ್ಯರ್ಥವಾಗದ ಸ್ಮರಣೆ, ಚಿಂತನೆ, ಕೀರ್ತನೆ ಮುಂತಾದವುಗಳುಳ್ಳವನು ಅಂತ. ನಂತರ ಭಗವಂತನಿಗೆ ಶುಚಿ ಅಂತ ಇನ್ನೊಂದು ದೇವರ ನಾಮ. ಶುಚಯೇ ನಮಃ ಅಂತ ಹೇಳಿ ದೇವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಶುಚಿ ಅಂತ ಹೇಳಿದರೆ ಯಾವತ್ತೂ ಶುದ್ಧನಾಗಿರುವವನು ದೇವರು ಅಂತ, ಅತ್ಯಂತ ಶುದ್ಧನಾಗಿರುವವನು ದೇವರು. ಅದರಿಂದಾಗಿ ಯಾವುದೇ ಒಂದು ವಸ್ತು ಶುದ್ಧ ಅಂತ ಯಾವಾಗ ಪರಿಗಣಿಸಲ್ಪಡ್ತದೆ ಅಂತ ಹೇಳಿದರೆ ತೊಳೆಯುವುದರಿಂದಲ್ಲ, ಒಗೆಯುವುದರಿಂದಲ್ಲ, ಮತ್ತು ದೇವರ ಸನ್ನಿಧಾನ ಇರುವುದರಿಂದ. ಎಲ್ಲಿ ದೇವರಿದ್ದಾನೆ ಅದು ಶುದ್ಧ, ಯಾಕಂದರೆ ಅವನೇ ಶುಚಿಯಾಗಿರುವವನೇ ದೇವರು. ನಂತರ ಊರ್ಜಿತ ಅಂತ ಇನ್ನೊಂದು ದೇವರ ನಾಮ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಊರ್ಜಿತಾಯ ನಮಃ ಅಂತ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಊರ್ಜಿತ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ ಬಲದಿಂದ ಕೂಡಿದವರನ್ನಾಗಿ ಮಾಡ್ತಾನೆ ಅಂತ. ಎಲ್ಲ ಜೀವರಾಶಿಗಳನ್ನು ಊರ್ಜಯತಿ ಅಂತ ಹೇಳಿದರೆ ಬಲದಿಂದ ತುಂಬಿದವರನ್ನಾಗಿ ಮಾಡ್ತಾನೆ. ಯಾವ ರೀತಿ ಪ್ರಹ್ಲಾದ ಭಾಗವತದಲ್ಲಿ ಹೇಳಿದಾಗೆ ಸವೈ ಬಲಂ ಬಲಿನಾಂ ಚಾಪರೇಶಾಮ್ ಅಂತ. ಯಾರು ಬಲಿಷ್ಠರಾದವರಿದ್ದಾರೆ, ಬಲಿಷ್ಠರಾದವರೊಳಗೆ ಬಲವಾಗಿ ಕೂತಿರುವವನೇ ಇವನೇ. ಅದರಿಂದಾಗಿ ಎಲ್ಲರೊಳಗೂ ಬಲವಾಗಿರುವವನೇ ದೇವರೇ. ದೇವರಿದ್ರೇ ಎಲ್ರಿಗೂ ಬಲ, ದೇವರಿಲ್ಲ ಅಂದರೆ ಯಾರಿಗೂ ಬಲವೇ ಇಲ್ಲ, ಯಾವುದಕ್ಕೂ ಬಲ ಇಲ್ಲ. ಅದಕ್ಕಾಗಿ ದೇವರು ಯಾವಾಗ ದೇಹವನ್ನು ಬಿಟ್ಟು ಹೋಗ್ತಾನೆ ಆವಾಗ ದೊಡ್ಡ ಮರವು ಕೂಡ ಕುಸಿದು ಬೀಳ್ತದೆ. ಯಾಕಂದರೆ ದೇವರೇ ಬಲವಾಗಿ ನಿಂತವನು. ಇವಾಗ ನಮ್ಮ ದೇಹವೇ ಹೇಗೆ ನಿಂತಿದೆ ಎರಡು ಕಾಲಲ್ಲಿ ಅಂತ ಹೇಳಿದರೆ ದೇವರ ಬಲದಿಂದ. ಅದೇ ದೇವರ ದೇಹದಿಂದ ಹೊರಗೆ ಹೋದ ಅಂದರೆ ಇದೇ ದೇಹವ ಕೆಳಗೆ ಕುಸಿದು ಬೀಳ್ತದೆ. ಹೀಗೆ ದೇವರು ತಾನು ಊರ್ಜಿತನಾಗಿದ್ದಾನೆ, ಅಂದರೆ ಎಲ್ಲರನ್ನ ಬಲಗೊಳ್ಳುವಂತೆ ಮಾಡ್ತಾ ಇದ್ದಾನೆ. ನಂತರ ಭಗವಂತನಿಗೆ ಅತೀಂದ್ರ ಅಂತ ಹೆಸರು. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಅತೀಂದ್ರಾಯ ನಮಃ ಅಂತ ಹೇಳಬೇಕು. ಇಂದ್ರನನ್ನು ಅತಿಕ್ರಮಿಸಿರುವವನು ಅಂದರೆ ಇಂದ್ರ ಅಂತ ಹೇಳಿದ್ರೇ ಭಾರೀ ಐಶ್ವರ್ಯವುಳ್ಳವ ಅಂತ ಅರ್ಥ. ದೇವರು ಆ ಭಾರೀ ಐಶ್ವರ್ಯವುಳ್ಳಂತಹ ಇಂದ್ರನನ್ನು ಮೀರಿಸಿ ನಿಂತವನನ್ನು. ಅದಕ್ಕೆ ಅವನನ್ನು ಅತಿ ಅಂದರೆ ಅತಿ ಮೀರಿದವನು. ಯಾಕೆ ಅಂತ ಹೇಳಿದರೆ ಇಂದ್ರ ಯಾವಾಗಲೂ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾನೆ. ಲಕ್ಷ್ಮಿಯ ವಿಶೇಷವಾದ ಉಪಾಸಕ ಇಂದ್ರ. ಯಾಕಂದರೆ ಸಂಪತ್ತು ಬೇಕು, ನನಗೆ ಸಂಪತ್ತು ಬೇಕು ಅಂತ. ಆದರೆ ಆ ಲಕ್ಷ್ಮಿಯು ಕೂಡ ಯಾರ ಪಾದ ಬುಡದಲ್ಲಿ ಕೂತಿದ್ದಾಳೋ ಅವನಿಗೆ ಹೇಗಿರಲಿಕ್ಕಿಲ್ಲ, ಅವನು ಅತೀಂದ್ರ. ಅದಕ್ಕೆ ಭಗವಂತ. ಇನ್ನು ಸಂಗ್ರಹ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಂಗ್ರಹಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಸಂಗ್ರಹ ಅಂತ ಹೇಳಿದರೆ ಗ್ರಹಿಸುವುದು, ಹಿಡಿಯುವುದು. ಭಗವಂತ ಎಲ್ಲವನ್ನ ಸರಿಯಾಗಿ ಗ್ರಹಿಸ್ತಾನಂತೆ. ಅಂತ ಹೇಳಿದರೆ ನಾವೇನು ಮಾಡ್ತೇವೆ, ಏನು ಹೇಳ್ತೇವೆ, ಪ್ರತಿಯೊಂದನ್ನು ಅಥವಾ ಪ್ರಪಂಚದಲ್ಲಿ ಏನು ಆಗು ಹೋಗುಗಳಾಗುತ್ತಾ ಇದೆ ಅವೆಲ್ಲವನ್ನು ದೇವರು ಯಾವತ್ತೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನಂತೆ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ವಂತೆ. ಅದರಿಂದಾಗಿ ದೇವರಿಗೆ ಯಾವತ್ತಾದರೂ ಅರ್ಥ ಆಯಿತು, ನನ್ನ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ದೇವರಿಗೆ ಅವ್ರ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ಇಲ್ಲವೇ ಇಲ್ಲ. ದೇವರು ಪ್ರತಿಯೊಂದೂ ವಿಷಯವನ್ನು ಸರಿಯಾಗಿ ಗ್ರಹಣ ಮಾಡುವ. ಅದಕ್ಕಾಗಿ ಅವನಿಗೆ ಸಂಗ್ರಹ ಅಂತ ಹೆಸರು ದೇವರಿಗೆ. ಮುಂದಿನದ್ದು ಸರ್ಗ ಅಂತ ದೇವರನ್ನು ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ಗಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಸರ್ಗ ಅಂತ ಹೇಳಿದರೆ ಭಗವಂತನನ್ನು ಯಾಕೆ ಸರ್ಗ ಅಂತ ಕರೀತಾನೆ? ಸರ್ಗ ಅಂದರೆ ಸೃಷ್ಟಿ ಅಂತ. ಈ ಸೃಷ್ಟಿ ಕಾರ್ಯಕ್ಕೆ ಇವನೇ ಒಡೆಯ ಅಂತೆ, ದೇವರೇ ಒಡೆಯ ಅಂತೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ದೇವರಿದ್ದರೇ ಸೃಷ್ಟಿ. ಅದಕ್ಕೆ ಭಗವದ್ಗೀತೆಯಲ್ಲಿ ದೇವರು ಹೇಳುವುದುಂಟು, ನಾನೇ ಸೃಷ್ಟಿಯಾಗಿದ್ದೇನೆ ಅಂತ. ನಾನೇ ಸೃಷ್ಟಿಯಾಗಿದ್ದೇನೆ ಅಂತ ಹೇಳಿದರೆ ಯಾವ ರೀತಿ ಹೇಳುವುದುಂಟಲ್ಲೋ, ಅಯ್ಯೋ ಬಿಡಿ ಶಾಲೆಯೇ ಅವರು ಅಂತ ಹೇಳಿದ್ರೆ ಅವರಿಲ್ಲ ಅಂದರೆ ಶಾಲೆಯೇ ಇಲ್ಲ. ಯಾಕಂದರೆ ಏಕೋಪಾಧ್ಯಾಯ ಶಾಲೆ ಅದು. ಅಲ್ಲಿ ಏನು ಹೇಳ್ತೇವೆ ಅಂದರೆ ಅಯ್ಯೋ ಬಿಡಿ ಅವರೇ ಶಾಲೆ ಅಂತ. ಹಾಗೆ ಭಗವಂತನೇ ಸೃಷ್ಟಿ. ಯಾಕಂದರೆ ಭಗವಂತ ಇಲ್ಲ ಅಂದರೆ ಸೃಷ್ಟಿಯೇ ಇಲ್ಲ. ಪ್ರತಿಯೊಂದು ಸೃಷ್ಟಿ ಎಲ್ಲೆಲ್ಲ ಸೃಷ್ಟಿಯಾಗ್ತಾ ಇದೆ. ಬೇರೆ ಯಾವುದೇ ದೇವತೆಗಳು ಸೃಷ್ಟಿ ಮಾಡಿದರೂ ಕೂಡ ಅವರೊಳಗೆ ಆ ಸೃಷ್ಟಿಯಲ್ಲೇ ಕೂತಿರುವವನೇ ದೇವರು. ಯಾಕಂದರೆ ಅವನಿಲ್ಲದ್ರೆ ಸೃಷ್ಟಿಯಾಗೋಲ್ಲ. ಅದಕ್ಕೆ ಅವನನ್ನು ಸರ್ಗ ಅಂತ ಕರೀತಾರೆ ದೇವರನ್ನು. ಮುಂದಿನದ್ದು ಧೃತಾತ್ಮ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧೃತಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಧೃತಾತ್ಮ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂದರೆ ಆತ್ಮ ಅಂದರೆ ನಾವೆಲ್ಲರೂ ಜೀವರು, ನಮ್ಮೆಲ್ಲರನ್ನು ಧೃತ ಧರಿಸಿರುವವನು, ಹೊತ್ತಿರುವವನು. ಅಂದರೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವನು ದೇವರು. ಇಲ್ಲಿ ಯಾರಿಗೆ ಯಾರ ಜವಾಬ್ದಾರಿಯೂ ಇಲ್ಲ. ಸುಮ್ಮನೆ ಹೇಳೋದಷ್ಟೇ, ಅಯ್ಯೋ ನಾವೇ ಮಗುವನ್ನು ನೋಡ್ಕೊಳ್ಬೇಕಲ್ವಾ, ನಮ್ಮದೇ ಜವಾಬ್ದಾರಿ ಅಲ್ವಾ, ಮಕ್ಕಳ ಜವಾಬ್ದಾರಿ ನಮ್ಮ ಮೇಲೇನಲ್ವಾ, ಅವ್ರ ಯಾರಿಗೆ ಯಾರ ಜವಾಬ್ದಾರಿಯೂ ಇಲ್ಲ. ಯಾಕಂದರೆ ನಮಗೆ ನಮ್ಮ ಜವಾಬ್ದಾರಿ ಇಲ್ಲ. ನಮ್ಮನ್ನೇ ನಮಗೆ ನೋಡ್ಕೊಳ್ಳಿಕ್ಕೆ ಬರೋಲ್ಲ,
ಇನ್ನೊಬ್ಬರನ್ನು ನೋಡಿಕೊಳ್ಳುವ ತಾಕತ್ತಾದರೂ ನಮಗೇನಿದೆ? ಅದೇ ಭಾಗವತ ಹೇಳಿದಾಗೆ, ಹಾವೊಂದು ಬುಸುಗುಡ್ತಾ ಇದೆ, ಕಪ್ಪೆಯನ್ನು ನೋಡ್ತಾ ಇದೆ, ಕಪ್ಪೆಯನ್ನು ತಿನ್ನಲಿಕ್ಕೆ. ಅದರ ಪಕ್ಕದಲ್ಲಿರುವ ಇನ್ನೊಂದು ಕಪ್ಪೆ ಅಳ್ತಾರೆ, ಅಯ್ಯೋ ಪಾಪ ಈ ಕಪ್ಪೆಯನ್ನು ನುಗ್ಗುತ್ತದೆ ಅಂದರೆ ಮುಂದೆ ತನ್ನನ್ನೇ ನುಗ್ಗುತ್ತದೆ ಅಂತ ಹೇಳೋದು ಗೊತ್ತಿಲ್ಲ. ಈ ರೀತಿ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ತಾಕತ್ತು ಇಲ್ಲದೆ ಇರುವವರು ನಾವು. ಆದರೆ ಭಗವಂತ ಹಾಗಲ್ಲ. ಎಲ್ಲ ಜೀವರಾಶಿಗಳ ಹೊಣೆಗಾರಿಕೆಯನ್ನು ಹೊತ್ತಿರುವವನು, ಜವಾಬ್ದಾರಿಯನ್ನು ಹೊತ್ತಿರುವವನು. ಇದನ್ನು ಯಾವಾಗ ತಿಳಿತೇವೆ ಆಗ ದೇವರು ಯಾವತ್ತೂ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕೆ ಅವನನ್ನು ಧೃತಾತ್ಮ ಅಂತ ಕರೀತಾರೆ. ಮುಂದೆ ಭಗವಂತನಿಗೆ ಇನ್ನೊಂದು ನಾಮ, ಇನ್ನೊಂದು ದೇವರ ರೂಪ ನಿಯಮ ಅಂತ. ನಿಯಮಾಯ ನಮಃ, ನಮಸ್ಕಾರ ಮಾಡಬೇಕಾದ್ರೆ ಹೇಳುವಂಥದ್ದು. ನಿಯಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು, ನೀ ಅಂದರೆ ನಿತರಾಮ್, ಪ್ರತಿಯೊಬ್ಬ ದೇವತೆಗಳನ್ನು ನಿತರಾಮ್ ಅಂದರೆ ನಿರಂತರವಾಗಿ, ಯಮ ಅಂದರೆ ನಿಯಂತ್ರಣ ಮಾಡ್ತಾನೆ. ಅಂದರೆ ಹೇಗೆ ನಿಯಂತ್ರಣ ಮಾಡ್ತಾರೆ ಅಂದರೆ ಅವರವರನ್ನು ಅವರವರ ಅಧಿಕಾರದಲ್ಲಿ ತೊಡಗಿಸಿ. ಇಂದ್ರ ಸ್ಥಾನದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅಗ್ನಿಯ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಸೂರ್ಯನ ಸ್ಥಾನದಲ್ಲಿ, ಇವರೆಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಯಾಯ ಸ್ಥಾನದಲ್ಲೇ ಕೂತಿದ್ದಾರೆ. ಯಾಕಂದರೆ ಕೂರಿಸಿದವನು ಇವನು, ದೇವರು ಕೂರಿಸಿದವನು. ಹೀಗೆ ಅವರವರ ಸ್ಥಾನದಲ್ಲಿ ದೇವರು ಕೂಡಿಸಿ ಅವರವರ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವಂತೆ ನೋಡ್ಕೊಳ್ತಾ ಇದ್ದಾನೆ. ಯಾವತ್ತ ಹಾಗೆ ತಾನೆ? ಯಾವುದೇ ಒಂದು ಕಚೇರಿಯಲ್ಲಿ, ಆಫೀಸ್ನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರು ಪ್ರಧಾನನಾದವನಿದ್ದಾನೆ ಅವನು ಸರಿಯಾಗಿರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 10 ಜನ ಇದ್ದರೆ 8 ಜನ ತಾವು ಆರಾಮಾಗಿ ತಿರುಗುತ್ತಾ ಇರ್ತಾರೆ, 2 ಮಾತ್ರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಯಾಕಂತ ಹೇಳಿದ್ರೆ ಕೇಳುವವರಿಲ್ಲ, ಹೇಳೋರಿಲ್ಲ. ಇವರಿಬ್ಬರು ಪಾಪ ಪ್ರಾಮಾಣಿಕರು, ಇವರು ಮಾತ್ರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಅದಕ್ಕೆ ಉಳಿದ 8 ಜನರು ಇವ್ರ ತಲೆ ಮೇಲೆ ಕೆಲಸ ಹಾಕೋದು, ತಾವು ತಿರುಗ್ಲಿಕ್ಕೆ ಹೋಗೋದು. ಈ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಯಾವಾಗಲ್ಲಿ ಪ್ರಧಾನನಾಗಿರುವಂತಹ ವ್ಯಕ್ತಿ ಸರಿಯಾಗಿದ್ದಾನೆ, ಮ್ಯಾನೇಜರ್ ಇರ್ಬೋದು, ಯಾರೇ ಇರ್ಬೋದು, ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ, ನೀವು ಕೆಲಸ ಮಾಡಬೇಕು. ಈ ರೀತಿ ಅವರವರ ಕೆಲಸದಲ್ಲಿ ಸರಿಯಾಗಿ ತೊಡಗಿಸಿದಾಗ ಅವರವರ ಕೆಲಸ ಮಾಡ್ತಾರೆ. ದೇವರು ಹಾಗೆ ಅಂತ ನಿಯಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ನೀವು ನಿಮ್ಮ ಕೆಲಸದಲ್ಲಿ ಇರಬೇಕು ಅಂತ ಚೆನ್ನಾಗಿ ತೊಡಗಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರ ದೇವತೆಗಳನ್ನು ಪ್ರತಿಯೊಬ್ಬರನ್ನು, ಅದಕ್ಕೆ ಅವನಿಗೆ ನಿಯಮ ಅಂತ ಹೆಸರು. ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಯಮ, ನಿಯಮ, ಪ್ರತ್ಯಾಹಾರ, ಪ್ರಾಣಾಯಾಮ ಅಂತ ಅಷ್ಟಾಂಗ ವಿಧದಲ್ಲಿ ಒಂದು ನಿಯಮ ಅಂತ ಹೇಳಿದ್ರೆ ನಾವು ಭಗವಂತನ ಬಳಿಗೆ ಹೋಗಲಿಕ್ಕೆ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ನಿಯಮಗಳು. ಅಧ್ಯಯನವನ್ನು ಮಾಡುವುದು, ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ದಾನ ಮುಂತಾದವುಗಳೆಲ್ಲ, ಇವುಗಳನ್ನು ನಿಯಮ ಅಂತ ಕರೀತಾರೆ. ಇದು ನಮ್ಮಲ್ಲಿ ಬರಬೇಕು ಅಂದರೆ ದೇವರು ನಿಯಮವಾಗಿ ನಮ್ಮಲ್ಲಿ ಬಂದು ಕೂತ್ಕೊಳ್ಬೇಕು, ಈ ರೂಪದಿಂದ ಕೂತ್ಕೊಳ್ಬೇಕು. ಇನ್ನು ಮುಂದಿನದ್ದು ಯಮಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಯಮಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಯಮ ಅಂತ ಹೇಳಿದರೆ 2 ಅರ್ಥ. ಒಂದು ಅಂದರೆ ಯಮಧರ್ಮ, ಆ ಯಮಧರ್ಮನೊಳಗೆ ಭಗವಂತ ಕೂತಿದ್ದಾನೆ ಯಮನಾಗಿ, ಅದಕ್ಕೆ ಅವನಿಗೆ ಯಮ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಯಮ ಅಂದರೆ ಯಮ ನಿಯಮ, ಅದರಲ್ಲಿ ಅಹಿಂಸಾ ಸತ್ಯಮಕ್ತೇಯಂ ಅಂತ ಹೇಳಿದಾಗೆ ಹಿಂಸೆಯನ್ನು ಮಾಡದೇ ಇರುವಂತಹದ್ದು, ಸತ್ಯವನ್ನು ನುಡಿಯುವಂತಹದ್ದು, ಕಳ್ಳತನ ಮಾಡದೇ ಇರುವಂತಹದ್ದು, ಬ್ರಹ್ಮಚರ್ಯ, ಇವುಗಳೆಲ್ಲ ಏನು ಅಂತ ಹೇಳಿದರೆ ಯಮ. ಇವುಗಳೆಲ್ಲ ನಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಂದರೆ ಕೆಲವೇನು ಅಂದರೆ ಬಿಡಬೇಕಾದದ್ದು, ನಮ್ಮ ಜೀವನದಲ್ಲಿ ಬಿಡಬೇಕಾದದ್ದು, ಹಿಂಸೆಯನ್ನು ಬಿಡಬೇಕು. ಅದೇ ರೀತಿ ಸುಳ್ಳು ಹೇಳುವುದನ್ನು ಬಿಡಬೇಕು, ಕಳ್ಳತನ ಮಾಡುವುದನ್ನು ಬಿಡಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ಬೇಕು. ಯಮವಾಗಿ ನಮ್ಮೊಳಗೆ ಕೂತ್ಕೊಳ್ಬೇಕು ದೇವರು. ಹೀಗೆ ಆ ಯಮರೂಪದಿಂದ ದೇವರು ನಿಂತಿದ್ದಾನೆ, ಅದಕ್ಕೆ ಅವನಿಗೆ ಯಮ ಅಂತ ಹೆಸರು ಭಗವಂತನಿಗೆ. ಮುಂದಿನದ್ದು ವೇದ್ಯ ಅಂತ ಶ್ಲೋಕ. ಆ ಶ್ಲೋಕವನ್ನು, ಮುಂದಿನ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದರೆ, ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಇಲ್ಲಿ ದೀರ್ಘ ತುಂಬ ಇದೆ ಈ ಶ್ಲೋಕದಲ್ಲಿ. ಅದರಿಂದ ಈ ಶ್ಲೋಕವನ್ನು ಹೇಳಬೇಕಾದ್ರೆ ವೇದ್ಯೋ ನೋಡಿ, ವೈದ್ಯ ಸದಾ ಸ್ಪಷ್ಟವಾಗಿ ಉಚ್ಚಾರಣೆ ಬರಬೇಕು. ವೈದ್ಯ ಸದಾ ಯೋಗಿ ನೋಡಿ, ಅಲ್ಲೂ ದೀರ್ಘ ಇದೆ. ವೀರಃ ಅಲ್ಲೂ ದೀರ್ಘ ಇದೆ. ಮಾಧವೋ ಅಲ್ಲೂ ದೀರ್ಘ ಇದೆ. ಮಧು ಅಷ್ಟೇ. ಇನ್ನು ಅತಿ ಇಂದ್ರಿಯೋ ಅಲ್ಲೂ ದೀರ್ಘ ಇದೆ. ಮಹಾಮಾಯೋ ಅಲ್ಲೂ ದೀರ್ಘ ಇದೆ. ಮಹೋತ್ಸಾಹೋ ಅಲ್ಲೂ ದೀರ್ಘ ಇದೆ. ಮಹಾಬಲಃ ಇದಿಷ್ಟು. ಇಲ್ಲಿ ಮೊದಲನೆಯದ್ದು ಭಗವಂತನಿಗೆ ವೇದ್ಯ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೇದ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವೇದ್ಯ ಅಂತ ಹೇಳಿದರೆ ಎಲ್ಲರೂ ತಿಳಿಯಲೇಬೇಕಾದವರು ಅಂತ.
ಎಲ್ಲರಿಂದಲೂ ತಿಳಿಯಲೇಬೇಕಾದವನು ದೇವರು. ದೇವರನ್ನು ತಿಳಿಲಿಲ್ಲ ಅಂತೇಳಿದರೆ ಅವನು ಮನುಷ್ಯನಾಗಿ ಹುಟ್ಟಿ ಬಂದು ವ್ಯರ್ಥ, ಪ್ರಾಣಿಗಿಂತಲೂ ಕಡೆ. ಯಾಕಂದರೆ ಪ್ರಾಣಿಗಳಿಗೆ ದೇವರನ್ನು ತಿಳಿಲಿಕ್ಕೆ ಬರೋಲ್ಲ, ಅವುಗಳಿಗೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ಯಾವುದೇ ಸೌಲಭ್ಯಗಳನ್ನು ದೇವರು ಕೊಟ್ಟಿಲ್ಲ, ಬುದ್ಧಿ ಮುಂತಾದವುಗಳನ್ನು ಕೊಟ್ಟಿಲ್ಲ. ಆದರೆ ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ತಿಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಇದೆ. ಇಷ್ಟೆಲ್ಲ ಇದ್ದು ಕೂಡ ದೇವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಇನ್ನೇನು ಸಾಧನೆಯನ್ನು ಮಾಡಿದ? ಉಂಡು ತಿಂದು ಒಂದು ದಿನ ಸಾಯಿ ಹೋಗುವುದಾದರೆ ಪ್ರಾಣಿಗಳು ಇದ್ದಾವೆ ತಾನೆ, ಪ್ರಾಣಿಗಳಿಗೆ ಸರಿಯ ಅನ್ನಲ್ವ ಅವನು, ಪ್ರಾಣಿಗಿಂತಲೂ ಕಡೆ ಅನ್ನಲ್ವ. ಅದಕ್ಕಾಗಿ ಜೀವನದ ಸಾರ್ಥಕತೆ ಇರುವುದೇ ದೇವರ ಬಗ್ಗೆ ತಿಳ್ಕೊಳ್ಳೋದು, ಯಾರ್ಯಾರ ಬಗ್ಗೆಯೂ ಅಲ್ಲ, ನಾರಾಯಣನ ಬಗ್ಗೆನೇ. ಅದಕ್ಕೆ ಅವನನ್ನು ವೇದ್ಯ ಅಂತ ಕರೀತಾರೆ ದೇವರನ್ನು. ಮುಂದಿನದ್ದು ವೈದ್ಯ ಅಂತ. ವೈದ್ಯ ಅಂತ ಹೇಳಿದ್ರೆ ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ವೈದ್ಯಾಯ ನಮಃ ಅಂತ. ಭವರೋಗ ವೈದ್ಯ ಅವನೇ. ಯಾಕಂದರೆ ರೋಗ ಬಂದಿದೆ ನಮಗೆ. ಎಲ್ಲಕ್ಕಿಂತ ದೊಡ್ಡ ರೋಗ ಏನೆಂದರೆ ಈ ಸಾವೇ ಒಂದು ದೊಡ್ಡ ರೋಗ. ಈ ಸಾವೆಂಬಂತಹ ರೋಗದಿಂದ ನಮ್ಮನ್ನು ಪಾರು ಮಾಡುವಂತಹ ವೈದ್ಯ, ಚಿಕಿತ್ಸೆ ಮಾಡುವವನು, ಚಿಕಿತ್ಸಕ ಭಗವಂತನೇ. ಅದಕ್ಕೆ ಅವನನ್ನು ವೈದ್ಯ ಅಂತ ಕರೀತಾರೆ. ಸಾವೆಂಬ ರೋಗದಿಂದ ಪಾರು ಮಾಡುವವನು. ಆ ಹುಟ್ಟಿನಿಂದ ಸಾವಿನ ಮಧ್ಯದಲ್ಲಿ ಏನೇನು ರೋಗ ರುಜಿನಗಳು ಬರ್ತದೆ ಅದೆಲ್ಲವನ್ನು ಧನ್ವಂತರಿ ರೂಪದಲ್ಲಿದ್ದು ತಾನು ಪರಿಹಾರವನ್ನು ಮಾಡುವವನು ಭಗವಂತ. ಅದಕ್ಕೆ ಅವನನ್ನು ವೈದ್ಯ ಅಂತ ಕರೀತಾರೆ ಭಗವಂತನನ್ನು. ನಂತರ ಸದಾ ಯೋಗಿ, ನಮಸ್ಕಾರ ಮಾಡಬೇಕಾದ್ರೆ ಸದಾ ಯೋಗಿನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಜೀವನೊಟ್ಟಿಗೆ ಯಾವತ್ತೂ ಸಂಬಂಧವುಳ್ಳವನು ಅಂತ. ಯೋಗ ಅಂದರೆ ಸಂಬಂಧ. ಸದಾ ಯೋಗವುಳ್ಳವನು ಸದಾ ಯೋಗಿ. ಅಂದರೆ ದೇವರು ಜೀವನನ್ನು ಬಿಟ್ಟಿರುವುದೇ ಇಲ್ವಂತೆ. ನಮ್ಮನ್ನು ಬಿಟ್ಟು ದೇವರಿರುವುದೇ ಇಲ್ಲ, ಯಾವ ಕ್ಷಣದಲ್ಲೂ ಇರೋಲ್ಲ. ನಾವು ಮಾತ್ರ ದೇವರನ್ನು ಬಿಟ್ಟು ಬದುಕ್ತಾ ಇರ್ತೇವೆ ಅಷ್ಟೇ. ದೇವರನ್ನು ಮರೆತು ನಾವು ಬದುಕ್ತೇವೆ, ಆದರೆ ದೇವರು ನಮ್ಮನ್ನು ಮರೆಯಲ್ಲ. ಅದರಿಂದಾಗಿಯೇ ದೇವರನ್ನು ಬಿಟ್ಟು ನಾವು ಬದುಕ್ತೇವೆ. ದೇವರು ನಮ್ಮನ್ನು ಮರೆಯದೇ ಇರುವುದರಿಂದಲೇ ಯಾವತ್ತೂ ನಮ್ಮನ್ನು ಬಿಟ್ಟಿರೋಲ್ಲ ಅವನು, ಸದಾ ಯೋಗಿ ದೇವರು. ನಂತರ ವೀರಃ, ಇದು ಎರಡನೇ ಬಾರಿ ಬರ್ತಾ ಇರೋದು ವೀರಃ ಅನ್ನುವಂಥದ್ದು ಭಗವಂತನ ನಾಮ. ಹಿಂದೆ ಒಂದು ಅರ್ಥವನ್ನು ನೋಡಿದ್ದು, ಈಗ ಎರಡನೇದಾಗಿ ಈರ, ವೀರ ಅಂತಿದೆ ಶಬ್ದ. ವೀರ ಅಂತ ಹೇಳಿದರೆ ಅದರಲ್ಲಿ ಈರ, ವೀರ. ಈರ ಅಂತ ಹೇಳಿದರೆ ಪ್ರೇರಣೆಯನ್ನು ಮಾಡುವವರು ಅಂತ, ನಮ್ಮೊಳಗೆ ಕೂತು ಪ್ರೇರೇಪಿಸುವವನು. ಯಾರು ಅಂತ ಹೇಳಿದರೆ ಮುಖ್ಯ ಪ್ರಾಣ. ಅದು ಈರ, ವಿಶೇಷವಾಗಿ ಪ್ರೇರೇಪಿಸುವವನು. ಅಂದರೆ ವಿಶೇಷವಾಗಿ ಯಾವುದೇ ಒಂದು ಚಟುವಟಿಕೆ ಮಾಡುವುದಕ್ಕೆ ನಮಗೆ ಇನ್ಫ್ಲೂಯೆನ್ಸ್ ಯಾರದ್ದಾಗ್ತಾ ಇದೆಯೋ ಅದು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣನನ್ನು ಪ್ರಳಯ ಕಾಲದಲ್ಲಿ ನಾಶಗೊಳಿಸುವವನು ಇವರೇ, ಈ ಭಗವಂತನೇ. ಅಂದರೆ ಮುಖ್ಯ ಪ್ರಾಣ ಉಳಿದ ಎಲ್ಲರನ್ನು ನಾಶಗೊಳಿಸುವ ತಾಕತ್ತುಳ್ಳವನು, ಚತುರ್ಮುಖ ಬ್ರಹ್ಮನಿಗೆ ಸರಿಸಾಟಿಯಾದವನು. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಸರಿಸಾಟಿಯಾದ ಮುಖ್ಯ ಪ್ರಾಣನನ್ನು ಹಂತಿ ನಾಶಗೊಳಿಸುವವನು. ಅದಕ್ಕಾಗಿ ಭಗವಂತನನ್ನು ವೀರಃ ಅಂತ ಕರೀತಾರೆ. ಮುಂದಿನೊಂದು ಮಾಧವ ಅಂತ. ಇದು ಕೂಡ ಎರಡನೇ ಬಾರಿ ಬರ್ತಾ ಇರುವಂತಹ ನಾಮ ಭಗವಂತನದ್ದು. ನಾವೀಗ ನೋಡಿದ್ರಲ್ಲಿ ಮಾಧವ ಅಂತ ಹೇಳಿದರೆ ಮಾಯೆಗೆ ಅಧಿಪತಿಯಾದವನು ಅಂತ. ಮಾಯ ಅಂತ ಹೇಳಿದ್ರೆ ಯಾವುದು ನಮ್ಮನ್ನು ಈ ಸಂಸಾರದಲ್ಲಿ ಸಿಲುಕಿಸ್ತಾ ಇದೆ, ನಮ್ಮದಲ್ಲದ್ದನ್ನು ನಮ್ಮದು ಅಂತ ಅಂಟುಕೊಂಡು ಕೂತಿದ್ದೇವೆ. ಯಾವುದನ್ನು ನಾನು ಮಾಡ್ತಾ ಇಲ್ವೋ ಅದನ್ನು ನಾನೇ ಮಾಡ್ತಾ ಇದ್ದೇನೆ ಅಂತ ಭ್ರಮಿಸಿ ಕೂರ್ತಾ ಇದ್ದೇನೆ. ಈ ಭ್ರಮೆಗೆ ಏನು ಕಾರಣ ಅಂದರೆ ದೇವರ ಮಾಯೆ. ಮಮ ಮಾಯ ದುರತ್ಯಯ ಅಂತ ದೇವರೇ ಭಗವದ್ಗೀತೆಯಲ್ಲಿ ಹೇಳಿದಾಗೆ. ಹೀಗೆ ಭಗವಂತ ಮಾಧವ ಅಂತ ಹೇಳಿದರೆ ಮಾಯೆಯ ಅಧಿಪತಿ. ಯಾಕೆ ಮಾಯಾ ಅಧಿಪತಿ ಅಂತ ಹೇಳಿದರೆ ಅವನು ಇಚ್ಛೆ ಮಾಡಿದ ಅಂತ ಹೇಳಿದರೆ ದೇವರೇ ನನಗೆ ಈ ಮಾಯೆಯಿಂದ ಬಿಡುಗಡೆಗೊಳಿಸು, ಮಾಯೆಯಿಂದ ಬಿಡುಗಡೆಗೊಳಿಸು ಅಂತ ನಾವು ಇಚ್ಛಿಸಿದಾಗ ನಮ್ಮನ್ನು ಮಾಯೆಯಿಂದ ಬಿಡುಗಡೆಗೊಳಿಸ್ತಾನೆ. ಅವಾಗೇನು ಅಂತ ಹೇಳಿದರೆ ನಿಜವಾದ ಸತ್ಯವನ್ನು ತಿಳಿಯಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಮಾಯೆಯಿಂದಲೇ ಬಂಧಿಸಿರ್ತಾನೆ. ಅದರಿಂದ ಏನು ಅಂದರೆ ಯಾರು ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ. ಮತ್ತು 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 ಯಾವುದು ತಂದಲ್ವೋ ಅದರಲ್ಲೇ ಅಂಟುಕೊಳ್ತಾ ಇರ್ತಾನೆ. ತಾನು ಯಾವುದು ಮಾಡಿದ್ವಲ್ಲೋ ನಾನೇ ಮಾಡಿದ್ದು ನನ್ನಿಂದಲೇ ಆದದ್ದು, ಈ ಅಹಂಕಾರ ಮಮಕಾರಗಳಿಂದ ತುಂಬಿರ್ತಾನೆ ದೇವರು. ಇವನು ವ್ಯಕ್ತಿ ತುಂಬಿರ್ತಾನೆ, ಒಬ್ಬ ಜೀವ. ದೇವರ ಅನುಗ್ರಹದಿಂದಾಗಿ ಅವನು ಮಾಯೆಯಿಂದ ದೂರ ಆದಾಗ ಅವಾಗ ತಾನೇನು ಅಂತ ಅರ್ಥ ಆಗುತ್ತೆ. ಓ ನಾನಲ್ಲ ಮಾಡ್ತಾ ಇರೋದು, ದೇವರು ನನ್ನಿಂದ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ದೇವರನ್ನು ಮಾಧವ ಅಂತ ಕರೀತಾರೆ, ಮಾಯಾಪತಿ ಅಥವಾ ಮಾಯೆಯ ಅಧಿಪತಿಯವನು ಭಗವಂತ. ಮುಂದಿನದ್ದು ಮಧುಹು ಅಂತ. ಮಾಧವೋ ಮಧುಹು, ಮಾಧವಾಯ ನಮಃ ಅಂತ ಹಿಂದೆ ನಮಸ್ಕಾರ ಮಾಡುವಂಥದ್ದು. ಈಗ ಮಧು ಅಂತ ದೇವರಿಗೆ, ಮಧವೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ. ಮಧು ಅಂತ ಹೇಳಿದ್ರೇ ತುಪ್ಪ, ಜೇನುತುಪ್ಪ, ಸಿಹಿ. ದೇವರು ಮಧುವಿನಂತೆ ಜೇನುತುಪ್ಪದಂತೆ ಸಿಹಿಯಾಗಿರುವವನು. ಸಿಹಿಯಾಗಿರುವುದು ಅಂತ ಹೇಳಿದರೆ ಆನಂದವನ್ನು ಕೊಡುವವನು, ಆನಂದ ಭರಿತನಾಗಿರುವವನು.
ದೇವರಲ್ಲಿ ಕಹಿಯಾದದ್ದು ಯಾವುದು ಇಲ್ಲವೇ ಇಲ್ಲ. ಮತ್ತು ಎಲ್ಲವೂ ಸಿಹಿಯೇ ದೇವರದ್ದು, ಅಂದರೆ ಎಲ್ಲವೂ ಸುಂದರವೇ ದೇವರದ್ದು. ಅದಕ್ಕೆ ಅವನನ್ನು ಮಧು ಅಂತ ಕರೀತಾರೆ ದೇವರನ್ನು. ಮುಂದಿನದ್ದು ಅತೀಂದ್ರಿಯ ಅಂತ. ಅತೀಂದ್ರಿಯ ಅಂತ ಹೇಳಿದರೆ ಇಂದ್ರಿಯಗಳು, ಈ ಯಾವ ಇಂದ್ರಿಯಗಳನ್ನು ದೇವರು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಇವುಗಳನ್ನೆಲ್ಲ ಮೀರಿ ನಿಂತವನು. ಅದಕ್ಕಾಗಿ ದೇವರನ್ನು ಈ ಕಣ್ಣಿಂದ ನೋಡ್ಲಿಕ್ಕೆ ಬರೋಲ್ಲ. ಕಣ್ಣು ತೆರೆದು ನೋಡೋ, ಒಳಗಣ್ಣು ತೆರೆದು ನೋಡು ಅಂತ ಅದಕ್ಕೆ ಹೇಳುವುದು. ಈ ಕಿವಿಯಿಂದ ದೇವರ ಮಾತನ್ನು ಕೇಳಲಿಕ್ಕೆ ಬರೋಲ್ಲ, ಈ ಮೂಗಿನಿಂದ ದೇವರ ಪರಿಮಳವನ್ನು ಮೂಸ್ಲಿಕ್ಕೆ ಬರೋಲ್ಲ. ಈ ಯಾವ ಇಂದ್ರಿಯಗಳು ದೇವರ ಬಳಿ ಹೋಗೋಲ್ಲ. ಅದಕ್ಕೆ ಅವನನ್ನು ಅತೀಂದ್ರಿಯ ಅಂತ ಕರೀತಾರೆ ದೇವರನ್ನು. ನಂತರ ಮಹಾಮಾಯ ಅಂತ ದೇವರನ್ನು ಕರೀತಾರೆ. ಮಾಯಾ ಅಂತ ಹೇಳಿದರೆ ಮಹಿಮೆ ಅಂತ ಇನ್ನೊಂದು ಅರ್ಥ. ದೇವರ ಇಚ್ಛೆ ಇದೇನಿದೆ ಮಹಿಮೆ, ಅದು ಅತ್ಯಂತ ಶ್ರೇಷ್ಠವಾಗಿರುವ ಮಹಿಮೆ ಅಂತ. ಅಂದರೆ ಇಂತಹ ಮಹಿಮೆ ಇನ್ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇಂಥ ಮಹಿಮೆ ಇರುವಂಥದ್ದು. ಪ್ರತಿಯೊಂದೂ ಕೂಡ ದೇವರಿಗೆ ಮಾತ್ರ ಇಂಥ ಮಹಿಮೆ. ಅದಕ್ಕಾಗಿ ಅವನನ್ನು ಮಹಾಮಾಯ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಮಹಾಮಾಯ ನಮಃ ಅಂತ ನಮಸ್ಕಾರವನ್ನು ನಾವು ಮಾಡಬೇಕಾದದ್ದು. ಅಂದರೆ ಇಂಥ ಮಹಿಮೆ ಅಂತ ಹೇಳಿದರೆ ಏನು ದೇವರು ಮಾಡ್ತಾನೆ, ಒಂದು ಕರ್ಮವನ್ನು ಬೇರೆಯವ್ರ ಕೈಯಲ್ಲಿ ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇವಾಗ ರಾವಣನನ್ನು ರಾಮಚಂದ್ರ ಏನೂ ಯೋಚನೆ ಮಾಡಿದ, ಏನೂ ಕಷ್ಟ ಇಲ್ಲದೆ ಆಟಾಡಿಕೊಂಡು ಕೊಂದ. ಆದರೆ ಅದೇ ರಾವಣನನ್ನು ಎದುರಿಸ್ಲಿಕ್ಕಾಗದೆ ಎಲ್ಲ ದೇವತೆಗಳು ತತ್ತರಿಸ್ತಾ ಇದ್ರು. ಅಂದರೆ ಹೀಗೆ ಬೇರೆಯವರಿಗೆ ಅತ್ಯಂತ ಕಷ್ಟ ಸಾಧ್ಯ, ದೇವರಿಗೆ ಲೆಕ್ಕವೇ ಅಲ್ಲ. ಕಾರಣ ಏನು ಅಂತ ಹೇಳಿದರೆ ಅವನ ಮಹಿಮೆ ಅಂಥದ್ದು, ಬೇರೆಯವರಿಗೆ ಯೋಚನೆಯೇ ಮಾಡಲಿಕ್ಕಾಗದಂತಹ ಮಹಿಮೆ ಅವನುಳ್ಳವನು. ಅದಕ್ಕೆ ಮಹಾಮಾಯ. ಇನ್ನು ಮಹೋತ್ಸಾಹ ನಮಸ್ಕಾರ ಮಾಡಬೇಕಾದ್ರೆ ಮಹೋತ್ಸಾಹಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ದೇವರ ಉತ್ಸಾಹ ಏನಿದೆ, ಉತ್ಸಾಹ ಅಂತ ಹೇಳಿದರೆ ಗೊತ್ತು ನಮಗೆ, ಅಂತ ಹೇಳಿದರೆ ಅವನು ಚುರುಕಾಗಿರಬೇಕೆ. ದೇವರಿಗೆ ಮಹಾ ಉತ್ಸಾಹ ಅಂತೆ. ಈ ಜಗತ್ತನ್ನು ರಕ್ಷಣೆ ಮಾಡುವುದರಲ್ಲಿ, ಭಕ್ತರನ್ನು ರಕ್ಷಣೆ ಮಾಡುವುದರಲ್ಲಿ ಭಾರೀ ಉತ್ಸಾಹದಿಂದ ಕೂಡಿರ್ತಾನಂತೆ ದೇವರು. ಯಾವತ್ತೂ ಆ ವಿಷಯದಲ್ಲಿ ದೇವರಿಗೆ ಉದಾಸೀನ ಪ್ರವೃತ್ತಿ ಆಗುವುದು ಅಂತಲೇ ಇಲ್ಲ. ಅಯ್ಯೋ ನಾಳೆ ನೋಡೋಣ, ಅಯ್ಯೋ ಇಷ್ಟು ಮಾಡಬೇಕಾ, ಆಮೇಲೆ ಮಾಡೋಣ, ಸ್ವಲ್ಪ ಬಿಟ್ಟು ಮಾಡೋಣ, ಇಲ್ಲವೇ ಇಲ್ವಂತೆ ದೇವರು. ಭಕ್ತರನ್ನು ಉದ್ಧರಿಸುವುದರಲ್ಲಿ, ಜಗತ್ತನ್ನು ರಕ್ಷಿಸುವುದರಲ್ಲಿ ಭಾರೀ ಉತ್ಸಾಹ ಉಳ್ಳವನು ದೇವರಂತೆ. ಅದಕ್ಕೆ ಅವನಿಗೆ ಮಹೋತ್ಸಾಹ ಅಂತ ದೇವರಿಗೆ ಹೆಸರು. ಇನ್ನು ಮಹಾಬಲಹ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಬಲ ಏನಿದೆ ಅದು ಮಹತ್ತರವಾದ ಬಲ ಅಂತ. ಮಹಾಬಲಹ ಏನು ಮಹತ್ತರವಾದ ಬಲ ಅಂದರೆ, ದೇವರ ಬಲಕ್ಕೆ ಏನು ವೈಶಿಷ್ಟ್ಯ ಅಂದರೆ ಸ್ವಾಭಾವಿಕೀ ಜ್ಞಾನ ಬಲಕ್ರಿಯಾಚ ಅಂತ. ದೇವರ ಬಲ ಅವನದ್ದೇ ಸ್ವಂತ, ಹೊರತು ಇನ್ನೊಬ್ಬರಿಂದ ಬಂದದ್ದಲ್ಲ. ಅಲ್ಲ, ಉಳಿದವರದ್ದು ಸ್ವಂತವೇ ತಾನೆ ಅಂತ ಬರ್ಬೋದು. ಅಲ್ಲ, ನಮ್ಮದು ಹಾಗಲ್ಲ. ನಾವು ಹಿಂದೆ ನೋಡಿದ ಹಾಗೆ ನಮ್ಮ ಬಲ ದೇವರು ಕೊಟ್ಟದ್ದು. ದೇವರು ಕೊಟ್ಟರೆ ಶಕ್ತಿ ಉಂಟು, ದೇವರು ಕೊಡಲಿಲ್ಲ ಅಂದರೆ ಏನೂ ಅಲ್ಲ. ಭೂಮಿ ಮೇಲೆ ನಿಂತ್ಕೊಳ್ಳುವ ತಾಕತ್ತು ಇಲ್ಲ ನಮಗೆ. ಹೀಗೆ ಯಾವ ಬಲವೂ ಇಲ್ಲದೆ ಇರುವವರು, ಸ್ವಂತ ಬಲ ಇಲ್ಲದೆ ಇರುವವು ನಾವು. ಅವನು ಸ್ವಂತ ಬಲ, ಪೂರ್ಣ ಬಲ. ಅಂದರೆ ದೇವರ ಬಲ ಅನ್ನೋದು ಪೂರ್ಣವಾದ ಬಲ. ಅದು ಎಷ್ಟು ಪೂರ್ಣವಾದ ಬಲ ಅಂತೇಳಿದರೆ ಅಷ್ಟು ಬಲ ಇನ್ನೊಂದು ಕಡೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಬಲ ಭಗವಂತನದ್ದು, ಅಪರಿಮಿತವಾದ ಬಲ. ಅದಕ್ಕೆ ಅವನನ್ನು ಮಹಾಬಲ ಅಂತ ಕರೀತಾರೆ.